ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು, ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ 24 ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ. ಆಸ್ಪತ್ರೆಯಲ್ಲಿ 32ಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು, ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9538897698. ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ. ಕೇಳುಗರೆ, ಇಂದಿನ ವಿಷಯ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳು. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರಾದಂತಹ ಡಾಕ್ಟರ್ ಅಪ್ರಮೇಯ HS ಅವರು ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಈಗ ಮಳೆಗಾಲ ಜೂನಿಂದ ಪ್ರಾರಂಭವಾಗುತ್ತೆ. ಈ ಸಮಯದಲ್ಲಿ ಮಕ್ಕಳಲ್ಲಿ ಜಾಸ್ತಿಯಾಗಿ ಆರೋಗ್ಯ ಸಮಸ್ಯೆ ಕಂಡುಬರುತ್ತೆ. ಪ್ರಮುಖವಾಗಿ ಮಳೆಗಾಲದಲ್ಲಿ ಜ್ವರ ಸಮಸ್ಯೆ ಕಂಡುಬರೋಕ್ಕೆ ಕಾರಣಗಳೇನು, ಯಾಕೆ ಬರುತ್ತೆ ಅಂತ ತಾವು ಪ್ರಾರಂಭದಲ್ಲಿ ಹೇಳ್ತೀರಿ ಸರ್? ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಸೀಸನ್ ಚೇಂಜ್ ಆದಂಗೆ ಅದರ ರಿಲೇಟೆಡ್ ಆಗಿ ಮಕ್ಕಳಿಗೂ ಇನ್ಫೆಕ್ಷನ್ಗಳು ಬರೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಳೆಗಾಲ, ಈ ಸೀಸನ್ ಅಂತ ಏನು ಹೇಳ್ತೀವಲ್ಲ, ಈ ಜೂನಿಂದ ಅಕ್ಟೋಬರ್ ಸೀಸನ್ ತನಕ ಮಳೆಗಾಲದ ಸೀಸನ್. ಈ ಸೀಸನಲ್ಲಿ ಏನಾಗುತ್ತೆ ಅಂದರೆ ಟ್ರಾಪಿಕಲ್ ಇನ್ಫೆಕ್ಷನ್ಸ್, ಬಹಳ ರೀತಿಯ ಸೋಂಕುಗಳು ಮಕ್ಕಳಿಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಜ್ವರ ಯಾಕೆ ಬರುತ್ತೆ ಅಂತ ಕೇಳಿದ್ರಿ, ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋ ವಿಚಾರ. ಏನಾಗುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿರುವ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಏನು ಅಂದರೆ 37 ಡಿಗ್ರಿ ಸೆಂಟಿಗ್ರೇಡ್, ಅಂದರೆ 98.6 ಡಿಗ್ರಿ ಫ್ಯಾರನೀಟ್ ಯೂಶಲಿ ಇರುತ್ತೆ. ಸೊ ನೀವು ಕೇಳಿದ್ರಿ ಜ್ವರ ಯಾಕೆ ಬರುತ್ತೆ. ಜ್ವರ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಡಿಯಲ್ಲಿರುವ ಟೆಂಪ್ರೇಚರ್ ಜಾಸ್ತಿ ಆಗೋದನ್ನೇ ಜ್ವರ ಅಂತ ಕರಿತೀವಿ. ಯಾವುದೇ ಒಂದು ಸೋಂಕಿರ್ಬೋದು ಅಥವಾ ದೇಹಕ್ಕೆ ಏನೋ ಒಂದು ಇನ್ಸಲ್ಟ್ ಅಂತ ಕರಿಬೋದು. ಆಗೋ ತಕ್ಷಣ ಏನಾಗುತ್ತೆ ಅಂದರೆ ಒಂದು ಬ್ರೈನು ನಮಗೆ ಸಿಗ್ನಲ್ ಗೊತ್ತಾಗುತ್ತೆ. ಆ ಬ್ರೈನ್ ಏನು ಮಾಡುತ್ತೆ, ಸಿಗ್ನಲ್ನ ಕಳಿಸ್ಬಿಟ್ಟು ದೇಹದಲ್ಲಿರುವ ಇಮ್ಯೂನ್ ರೆಸ್ಪಾನ್ಸ್ ಅಥವಾ ನಮ್ಮ ಇಮ್ಯುನಿಟಿ ಅಂತ ಏನು ಕರಿತೀವಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಯಾವಾಗ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿಗಳು ಆ್ಯಕ್ಟಿವೇಟ್ ಆದಾಗ ದೇಹದ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಜ್ವರ ಅಂತ ಕರೆಯೋದು. ಸೊ ಜ್ವರ ಬಂದಿದೆ ಅಂತ ಹೆದರ್ಕೋಬೇಕಾಗಿಲ್ಲ. ಜ್ವರ ಬಂದಿದೆ ಅಂದರೆ 2 ಇಂಪಾರ್ಟೆಂಟ್ ವಿಷಯ ತಿಳ್ಕೋಬೇಕು. ಒಂದು, ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದೆ ಅಂತ. ಇನ್ನೊಂದು, ನಿಮ್ಮ ಮೆದುಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತ. ಹಾಗಂತ ಜ್ವರನ ನೆಗ್ಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಜ್ವರ, ನಾನು ಆಲ್ರೆಡಿ ಹೇಳಿದಾಗೆ, ಜ್ವರದ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಬೇಕು ಅಂದರೆ ಒಂದು ಹೊರಗಡೆ ಇನ್ನೂ ಒಂದು ಇನ್ಸಲ್ಟ್ ಅಥವಾ ಇಂಜುರಿ ಆಗಿರುತ್ತೆ. ಸೊ ಈ ಜ್ವರ ಬಂದಿದೆ ಅಂದರೆ ಏನೋ ಯಾವುದೋ ಒಂದು ಇನ್ಸಲ್ಟ್ ಅಥವಾ ಇಂಜುರಿಯಿಂದ ಆಗಿರೋಂಥದ್ದು ಅಥವಾ ಸೋಂಕಿಂದ ಆಗಿರೋಂಥದ್ದು. ಆ ಸೋಂಕಿನನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕಾಗತ್ತೆ. ಸಾಮಾನ್ಯವಾಗಿ ನಾನು ಹೇಳ್ದಂಗೆ 37 ಡಿಗ್ರಿ ಬಾಡಿ ಟೆಂಪ್ರೇಚರು ಅಥವಾ 98.6 ಡಿಗ್ರಿ ಫ್ಯಾರನೀಟ್ ಅಂತ ಹೇಳ್ತೀವಿ. ಅದು ಪ್ಲಸ್ 0.5 ಡಿಗ್ರಿ ಸೆಂಟಿಗ್ರೇಡ್, ಅಂದರೆ 37.5 ಡಿಗ್ರಿ ಮೇಲೆ ಹೋಯಿತು ಅಥವಾ 99 ಡಿಗ್ರಿ ಫ್ಯಾರನೀಟ್ಗಿಂತ ಮೇಲೆ ಹೋದಾಗ ನಾವು ಸಾಮಾನ್ಯವಾಗಿ ಅದನ್ನು ಜ್ವರ ಅಂತ ಕಂಡುಹಿಡಿತೀವಿ. ಮಕ್ಕಳಲ್ಲಿ ಜ್ವರ ಕಂಡು ಬಂದಾಗ ತಾವು ಮನೆಯಲ್ಲಿ ಪೋಷಕರಾದಂಥವ್ರು ಯಾವ ರೀತಿ ಇದನ್ನು ಕಂಡುಹಿಡಿಬಹುದು ಅನ್ನೋ ತಾವು ಹೇಳ್ತಕ್ಕಂಥದ್ದು. ಎಲ್ಲರ ಈಗ ನಿಮಗೆ ಗೊತ್ತಿರ್ಬೋದು, ಈಗ ಜ್ವರವನ್ನು ನಾವು ಕಂಡುಹಿಡಿಯಬೇಕಂದ್ರೆ ಥರ್ಮಾಮೀಟರ್ ಅಂತ ಹೇಳ್ತೀವಿ. ಮುಂಚೆ ನಮ್ಮಲ್ಲಿ ಮರ್ಕ್ಯೂರಿ ಥರ್ಮಾಮೀಟರ್ ಅಂತ ಇತ್ತು, ನೀವು ನೋಡಿರ್ಬೋದು. ಅದು ಸಣ್ಣ ಲಿಕ್ವಿಡ್, ಆ ಲಿಕ್ವಿಡ್ ಮೇಲ್ಗಡೆ ಹೋಗ್ತಾ ಇತ್ತು. ಆದರೆ ಈಗ ನಾವು ಅದನ್ನು ಒಂದು ಸ್ವಲ್ಪ ಬಳಕೆ ಕಡಿಮೆ ಆಗಿದೆ. ಯಾಕಂದರೆ ಮರ್ಕ್ಯೂರಿ ಅನ್ನೋದು ಒಂದು ಕೆಮಿಕಲ್ಲು, ಅದು ಗೊತ್ತಿಲ್ಲದೆ ಇರೋಕ್ಕೋ ಅದು ಬಾಡಿ ಒಳಗೆ ಹೋಯಿತು ಅಂತ ಹೇಳಿದೆ. ಕೆಲವೊಮ್ಮೆ ಮಕ್ಕಳು ಬ್ರೇಕ್ ಮಾಡಿ ಆ ಮರ್ಕ್ಯೂರಿನ ಇಂಜೆಸ್ಟ್ ಮಾಡೋದ್ರಿಂದ ಅದು ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಈಗಾಗಲೇ ನಮಗೆ ಡಿಜಿಟಲ್ ಥರ್ಮಾಮೀಟರ್ಗಳು ಬಂದಿದೆ. ಇನ್ಫ್ರಾರೆಡ್ ಥರ್ಮಾಮೀಟರ್, ಅಂದರೆ ನೀವು ಬಾಡಿ ಟೆಂಪ್ರೇಚರ್ ಇಡೋದೇ ಬೇಡ, ನಾವು ಕಾಂಟ್ಯಾಕ್ಟ್ಲೆಸ್ ಥರ್ಮಾಮೀಟರ್ ಅಂತ ಹೇಳ್ತೀವಿ. ಸೊ ಈ ಮೆಥಡ್ಗಳಿಂದ ನಾವು ಟೆಂಪ್ರೇಚರ್ನ ಕಂಡುಹಿಡಿಬೋದು. ಹೇಗೆ ಒಂದು ಡಿಜಿಟಲ್ ಥರ್ಮಾಮೀಟರ್ ಅಂತ ಒಂದು ಸಣ್ಣದು ಸಿಗುತ್ತೆ, ಅದನ್ನು ನಾವು ತೋಳು ಸಂದಿಯ ಇಟ್ಟುಕೊಂಡು ನೋಡಿದಾಗ ಅದು ಟೆಂಪ್ರೇಚರ್ 98.6 ಅಥವಾ 99 ಡಿಗ್ರಿ ಫ್ಯಾರನೀಟ್ಗಿಂತ ಜಾಸ್ತಿ ಆಗಿದ್ರೆ ಅದು ನಾವು ಜ್ವರ ಅಂತ ಕಂಡುಹಿಡಿಯಬಹುದು. ತಾವು ಹೇಳೋ ಪ್ರಕಾರವಾಗಿ ಈ ನಗರ ಪ್ರದೇಶಗಳಲ್ಲಿ ಈಗಿರ್ತಕ್ಕಂತಹ ಪೋಷಕರು ಇಟ್ಕೊಂಡಿರ್ತಾರೆ. ಹಳ್ಳಿ ಭಾಗದಲ್ಲಿ ಯಾವುದೇ ರೀತಿಯಾದ ವ್ಯವಸ್ಥೆಗಳಿರಲ್ಲ. ಅವ್ರ ಮನೆಯಲ್ಲಿ ಪೋಷಕರು ಅದನ್ನೆಲ್ಲ ಬಳಸಲ್ಲ. ಅವ್ರು ಯಾವ ರೀತಿಯಾಗಿ ಮಕ್ಕಳನ್ನು ಗುರುತಿಸ್ಬೋದು ಅಂತ ಹೇಳ್ತೀರಿ ಸರ್? ಯೂಶಲಿ ಜ್ವರ ಅಂತ ಹೇಳೋದು ತಂದೆ ತಾಯಂದ್ರಿಗೆ ಮೊದಲು ಗೊತ್ತಾಗ್ಬಿಡುತ್ತೆ. ಯಾಕಂದರೆ ತಾಯಂದ್ರು ಫೀಡ್ ಮಾಡಿಸ್ತಾ ಇರ್ತಾರೆ ಮಗುನ. ಆವಾಗ ವಾರ್ಮ್ ಟು ಟಚ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಅತಿಯಾದ ಬಿಸಿಯುವಿಕೆ ಕಂಡು ಬರುತ್ತೆ. ಅದನ್ನೇ ನಾವು ಜ್ವರ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿರುವ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೀವಲ್ಲ, ಲವಲವಿಕೆ ಸಾಮಾನ್ಯವಾಗಿ ಕುಗ್ಗಿಬಿಡುತ್ತೆ. ಜ್ವರದ ಟೈಮಲ್ಲಿ ಮಕ್ಕಳು ತುಂಬ ಡಲ್ಲಾಗಿರ್ತಾರೆ.
ಆಮೇಲೆ ಊಟ ತಿಂಡಿಗಳ ವಿಚಾರದಲ್ಲಿ ಬಂದಾಗಲೂ ಬಹಳ ಕಡಿಮೆ ಆಗಿಬಿಡುತ್ತೆ. ಇವೆಲ್ಲ ಜ್ವರದ ಲಕ್ಷಣಗಳು. ತುಂಬ ಇರಿಟಬಲ್ ಆಗಿರ್ಬೋದು ಅಥವಾ ಅತಿಯಾದ ಬಿಸಿಯಾದ ಟೆಂಪ್ರೇಚರ್ ಜಾರಿಕೆ ಇರ್ಬೋದು. ಅವನ್ನೆಲ್ಲ ನೋಡಿಕೊಂಡು ಮಕ್ಕಳನ್ನು ಜ್ವರ ಅಂತ ಕಂಡುಹಿಡಿಬೋದು. ಈ ಜ್ವರ ಬಂದ್ಬಿಡುತ್ತೆ ಆ ತಕ್ಷಣವಾಗಿ ಮನೇಲಿ ಏನೇನು ಅವರು ಸೆಲ್ಫ್ ಮೆಡಿಕೇಶನ್ಗಳನ್ನ ಏನೇನು ಮಾಡ್ಬೋದು ಅಂತ ಹೇಳ್ತೀರಾ? ಹೌದು. ಮಕ್ಕಳಿಗೆ ಜ್ವರ ಬಂದಿದೆ ತಕ್ಷಣ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ಪ್ಯಾನಿಕ್ ಆಗುವ ಚಾನ್ಸಸ್ ಇರುತ್ತೆ ಪೇರೆಂಟ್ಸ್ಗಳಲ್ಲಿ. ಜ್ವರ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರೋದಿಲ್ಲ ಆ್ಯಕ್ಚುಲಿ. ಸೊ ನಾನು ಅಲ್ಲಿ ಹೇಳ್ದಂಗೆ ಜ್ವರ ಅನ್ನೋದು ನಮ್ಮ ದೇಹದಲ್ಲಿ ಇರುವ ಇಮ್ಯುನಿಟಿ ರೆಸ್ಪಾನ್ಸ್ಗಳನ್ನು ಆಗ್ತಾ ಇರುತ್ತೆ. ಸೊ ಜ್ವರ ಬಂದಾಗ ಏನು ಮಾಡ್ಬೋದು, ಸಪೋಸ್ ಮಕ್ಕಳ ಟೆಂಪ್ರೇಚರ್ ತುಂಬ ಜಾಸ್ತಿ ಆಯಿತು, 100 ಡಿಗ್ರಿ ಆಯಿತು, ಅಥವಾ ಸೆಂಟಿಗ್ರೇಡಲ್ಲಿ ನೀವು ನೋಡಿದಾಗ 38.5 ಡಿಗ್ರಿ ಮೇಲೆ ಹೋಗ್ತಾ ಇದೆ ಅಂತ ಆದಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಲೂಕ್ ವಾರ್ಮ್ ವಾಟರ್ ಅಂತ ಉಗುರು ಬೆಚ್ಚಿನ ನೀರು ತೊಗೊಂಡು ಮಕ್ಕಳ ಬಟ್ಟೆಗಳನ್ನು ತೆಗೆದು ಇಡೀ ದೇಹದಲ್ಲಿ ನಾವು ಹಚ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿ ಟೆಪಿಡ್ ಸ್ಪಾಂಜಿಂಗ್ ಅಂತ ಕರಿತೀವಿ. ಹಾಗೆ ಮಾಡೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಜ್ವರದ ತೀವ್ರತೆಯನ್ನು ಕಮ್ಮಿ ಮಾಡ್ಬೋದು. ಸಪೋಸ್ 102 ಡಿಗ್ರಿ ಫ್ಯಾರನೈಟ್ ಇದ್ದರೆ 100 ಡಿಗ್ರಿ ಫ್ಯಾರನೈಟಿಗೆ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಮೆಲ್ಲ ಹತ್ರನೂ ಪ್ಯಾರಾಸಿಟಮಾಲ್ ಅನ್ನೋ ಒಂದು ಸಿರಪ್ ಇದ್ದೇ ಇರುತ್ತೆ. ಸೊ ಜ್ವರ ಜಾಸ್ತಿ ಬಂದಾಗ ಆ ಪ್ಯಾರಾಸಿಟಮಾಲ್ ಸಿರಪ್ ಆ ಮಗುವಿನ ತೂಕಕ್ಕೆ ಸರಿಯಾಗಿ ಆ ಸಿರಪಿನ ಎಷ್ಟು ml ಕೊಡೋದು ನೋಡಿಕೊಂಡು ನಾವು ಕೊಡೋದ್ರಿಂದ ಜ್ವರದ ತೀವ್ರತೆಯನ್ನು ತಗ್ಗಿಸ್ಬೋದು. ಹಾಗೂ 1-2 ಡೇಸ್ ತನಕ ವೆಯ್ಟ್ ಮಾಡ್ಬೋದು ಈ ಜ್ವರ ಕಡಿಮೆ ಆಗುತ್ತಾ ಏನು ಅಂತ. ಸೊ ಅವೆಲ್ಲ ವೆಯ್ಟ್ ಮಾಡಿದ್ಮೇಲೆ ಜ್ವರ ಕಡಿಮೆ ಆಗಿದ್ದಿರೋ ಪಕ್ಷದಲ್ಲಿ ನಾವು ತಜ್ಞ ವೈದ್ಯರನ್ನು ಕಾಣಬೇಕಾಗತ್ತೆ. ಈ ಜ್ವರ ಅಂತ ಹೇಳಿದ್ರೆ ಬೆಳಗ್ಗೆ ಮಗು ಚೆನ್ನಾಗೇ ಹೋಗಿರುತ್ತೆ ಸ್ಕೂಲ್ಗೆ ಮನೆಯಿಂದ, ಸಡನ್ನಾಗಿ ಸಂಜೆ ಬರೋ ಮಧ್ಯದಲ್ಲಿ ಜ್ವರ ಅನ್ಕೊಂತಾರೇ ಒಂದು ಸ್ವಲ್ಪ ಇದರಲ್ಲಿ ಬಂದಿರುತ್ತೆ. ಯಾವ ಕಾರಣದಿಂದ ಈ ಸಮಸ್ಯೆ ಕಂಡುಬರುತ್ತೆ ಮಕ್ಕಳಲ್ಲಿ ಅಂತ ಸರ್? ಈಗ ನಾನು ಆಲ್ರೆಡಿ ಹೇಳಿದಂಗೆ ಜ್ವರ ಬಂದಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ದೇಹಕ್ಕೆ ಒಂದು ಇನ್ಫೆಕ್ಷನ್ ಅಥವಾ ಸೋಂಕಿನಿಂದ ಬಂದಿರೋ ಚಾನ್ಸಸ್ ಇರುತ್ತೆ. ಈ ಸೀಸನ್ ತೊಗೊಂಡ್ರೆ, ಮಳೆಗಾಲದ ಸೀಸನ್ ತೊಗೊಂಡ್ರೆ ಸಾಮಾನ್ಯವಾಗಿ ಇನ್ಫೆಕ್ಷನ್ ಸೋಂಕಿನಿಂದ ಬರೋ ಜ್ವರಗಳನ್ನು ನಾವು ಬಹಳ ಜಾಸ್ತಿಯಾಗಿ ನೋಡ್ತೀವಿ. ಸೋಂಕಿನಿಂದಲೇ ಬರೋದಲ್ಲೂ ಒಂದು 3-4 ವಿಧವಾಗಿದೆ. ಸೊ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಸೊಳ್ಳೆಗಳಿಂದ ಹರಡುವಂಥ ಸೋಂಕುಗಳು ಜಾಸ್ತಿ. ನಿಮಗೆಲ್ಲ ಗೊತ್ತಿರ್ಬೋದು, ನಾವೆಲ್ಲ ನೋಡಿರೋ ಹಾಗೆ ಈ ಪ್ರದೇಶದಲ್ಲಿ ಡೆಂಗು ಜ್ವರ ಅಂತ ಹೇಳ್ತೀವಿ, ಚಿಕನ್ ಗುನ್ಯಾ ಅಂತ ಹೇಳ್ತೀವಿ, ಮಲೇರಿಯಾ ಜ್ವರ, ಇವೆಲ್ಲ ಸೋಂಕುಗಳೇ ಬರೋದು ಸೊಳ್ಳೆಗಳ ಕಚ್ಚುವುದರಿಂದ ಬರುವಂಥ ಜ್ವರಗಳು. ಇದರಿಂದ ನಮಗೆ ಜ್ವರಗಳು ಬರುತ್ತೆ. ಎರಡನೇದೇನಪ್ಪ ಅಂತ ಮಳೆಗಾಲದಲ್ಲಿ ನೀರು ಕಲುಷಿತ ಆಗೋ ಚಾನ್ಸಸ್ ಇರುತ್ತೆ. ಅತಿಯಾದ ಮಳೆ ಬಂದು ಕಲುಷಿತ ಆಗಿ ಕೆರೆ ಮತ್ತು ಇದು ನದಿ ನೀರುಗಳೆಲ್ಲ ಕಲುಷಿತ ಆಗಿ ಆ ನೀರಿನಿಂದ ಕೆಲವುಗಳು ಸೋಂಕುಗಳು ಬರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ಟೈಫಾಯ್ಡ್ ಜ್ವರ ಅಂತ ಹೇಳ್ತೀವಿ, ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ನೀವೆಲ್ಲ ಕಾಮಾಲೆ ರೋಗ ಅಂತ ಹೇಳ್ಬೋದಲ್ಲ, ಅವೆಲ್ಲ ನೀರಿನಿಂದ ಬರುವಂಥ ಜ್ವರಗಳು. ಮತ್ತು ವೆರಿ ಕಾಮನ್ ಏನಪ್ಪ ಅಂದರೆ ಮಕ್ಕಳಲ್ಲಿ ಕಂಡು ಬರುವ ಜ್ವರಕ್ಕೆ ಮೇಯ್ನ್ ಕಾಮನ್ ರೀಸನ್ ಅಂದರೆ ವೈರಲ್ ಜ್ವರಗಳು, ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಬರುವ ಜ್ವರಗಳು. ಈಗ ನಾವೆಲ್ಲರೂ ನೋಡಿರುವ ಹಾಗೆ ಮತ್ತೆ ಕೋವಿಡ್ ರಿಸರ್ಜೆನ್ಸ್ ಆಗ್ತಾ ಇದೆ. ಕೋವಿಡ್ ಇನ್ಫೆಕ್ಷನ್ ಎಂದು ವೈರಲ್ ಜ್ವರಗಳು ಬರೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಮುಖ್ಯವಾಗಿ ಕಂಡುಬರುವಂಥ ಕಾಯಿಲೆಗಳು. ಅದಲ್ಲದೆ ಮಕ್ಕಳಲ್ಲಿ ನೀವು ಇನ್ನೂ ಯಾಕೆ ಜ್ವರ ಬರುತ್ತೆ ಅಂದರೆ, ಕೆಲವು ಸಣ್ಣ ಮಕ್ಕಳಲ್ಲಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಯಾರು ಮಕ್ಕಳು ಕರೆಕ್ಟಾಗಿ ನೀರು ಕುಡಿಯಲ್ವೋ ಆವಾಗ ಬಾಡಿಲಿರೋ ಟೆಂಪ್ರೇಚರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾವ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತೀವಲ್ಲ, ಪೋಸ್ಟ್ ವ್ಯಾಕ್ಸಿನೇಷನ್ನು, ಯಾವಾಗ ವ್ಯಾಕ್ಸಿನ್ ಕೊಡ್ತೀವೋ ಆವಾಗ ಇಮ್ಯುನಿಟಿ ರೆಸ್ಪಾನ್ಸ್ ಜಾಸ್ತಿಯಾಗಿ ಅದರಿಂದನೂ ಜ್ವರ ಬರುತ್ತೆ. ವೆರಿ ರೇರ್ ಆಟೋ ಇಮ್ಯೂನ್ ಡಿಸೀಸ್ ಆಗಿರ್ಬೋದು, ಬೇರೆ ತೊಂದರೆಗಳಿಂದ ಜ್ವರಗಳು ಬರೋ ಚಾನ್ಸಸ್ ಇರುತ್ತೆ. ಸರ್, ತಾವು ಅವಾಗಲೇ ಹೇಳಿದ್ರಿ ಸಿರಪ್ ಕೊಡ್ಬೋದು ಮನೇಲಿ ಅಂತ. ಕೆಲವೊಂದು ಬಾರಿ ಏನು ಹೇಳ್ತಾರೆ, ವೈದ್ಯರ ಸಲಹೆ ಮೇರೆಗೆ ಏನನ್ನೂ ಕೊಡಬಾರ್ದು ಅಂತ ಒಂದಿದಿರ್ತಕ್ಕಂಥ ವೈದ್ಯರನ್ನ ಭೇಟಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ನೀವು ಹೇಳಿದ್ರಿ ಮನೇಲಿರ್ತಕ್ಕಂಥ ಕೊಡ್ಬೋದು ಅಂತ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ತಾವು ಹೇಳ್ತಕ್ಕಂಥದ್ದು ಸರ್? ಯಾವುದೇ ಕಾರಣಕ್ಕೂ ಜ್ವರ ಬಂದಾಗ ಆ್ಯಂಟಿಬಯೋಟಿಕ್ಕನ್ನು ಕೊಡಲೇಬಾರ್ದು. ನಾನು ಆಲ್ರೆಡಿ ಹೇಳ್ದಂಗೆ ವೆರಿ ಇಂಪಾರ್ಟೆಂಟ್. ಅಥವಾ ಮೋಸ್ಟ್ ಕಾಮನ್ ಕಾಸ್ ಯಾವಾಗ ಫೀವರ್ ಬಂದಿದೆ ಅಂತ ಹೇಳಿದ್ರೆ 90% ಆಫ್ ದ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ವೈರಲ್ ಇನ್ಫೆಕ್ಷನಿಂದ ಫೀವರ್ ಬಂದಿರೋ ಚಾನ್ಸಸ್ ಇರುತ್ತೆ. ಆವಾಗ ಆ್ಯಂಟಿಬಯೋಟಿಕ್ನ ರೋಲೇ ಇರೋದಿಲ್ಲ, ಆ್ಯಂಟಿಬಯೋಟಿಕ್ ಕೊಡಬಾರ್ದು. ಯಾವಾಗ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾದಿಂದ ಬರುವ ಸೋಂಕಿಗೆ ಮಾತ್ರ ಆ್ಯಂಟಿಬಯೋಟಿಕ್ಕನ್ನು ಕೊಡಬೇಕಾಗುತ್ತೆ. ವೈರಲ್ ಇನ್ಫೆಕ್ಷನ್ ಏನಂತ ಹೇಳ್ತೀವಿ, ಸೆಲ್ಫ್ ಲಿಮಿಟಿಂಗ್ ಅಂತ. 2-3 ದಿನ ಜ್ವರ ಇರುತ್ತೆ, ತನ್ನಿಂತಾನೇ ಕಡಿಮೆ ಆಗುವಂಥದ್ದು. ಆದ್ದರಿಂದ ಆ ಟೈಮಲ್ಲಿ ನಾವು ಆ್ಯಂಟಿಬಯೋಟಿಕ್ಕನ್ನು ಕೊಡಬಾರ್ದು. ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ಹೆಲ್ಪ್ ಆಗೋದಕ್ಕಿಂತ ಜಾಸ್ತಿ ಡಿಸ್ಅಡ್ವಾಂಟೇಜ್ಗಳು ಜಾಸ್ತಿ. ಸೊ ಆ್ಯಂಟಿಬಯೋಟಿಕನ್ನು ಕೊಡೋದ್ರಿಂದ ಭೇದಿ ಆಗ್ಬೋದು, ಮಕ್ಕಳಲ್ಲಿರೋ ಇಮ್ಯುನಿಟಿ ರೆಸ್ಪಾನ್ಸು ತುಂಬ ಕಡಿಮೆ ಆಗ್ಬೋದು. ಹಾಗಾಗಿ ತಜ್ಞ ವೈದ್ಯರ ಸೂಚನೆ ಇಲ್ಲದ ಹಾಗೆ ಆ್ಯಂಟಿಬಯೋಟಿಕ್ಕನ್ನು ಕೊಡಲೇಬಾರ್ದು. ಮತ್ತು ಜ್ವರಕ್ಕೆ ಯಾವ ಸಿರಪ್ ಕೊಡ್ಬೋದು ಅಂದರೆ ಪ್ಯಾರಾಸಿಟಮಾಲ್, ಎಲ್ಲರ ಮನೆಯಲ್ಲೂ ಇರೋವಂಥ ಸಿರಪ್ಗಳನ್ನು ಅದು ನಾವು ಸೂಕ್ತವಾಗಿ ಕೊಡಬೇಕಾಗತ್ತೆ. ಮಗುವಿನ ತೂಕ ಎಷ್ಟಿದೆ ನೋಡಿ ಅದನ್ನು ಕೊಡಬೇಕಾಗತ್ತೆ. ಸೊ ಆ ಸಿರಪ್ಪನ್ನು ಕೊಟ್ಟ ತಕ್ಷಣವೂ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ತಜ್ಞ ವೈದ್ಯರನ್ನು ಕಾಣಲೇಬೇಕು. ಪ್ಯಾರಾಸಿಟಮಾಲ್ ಬಿಟ್ಟು ಬೇರೆ ಯಾವ ಸಿರಪ್ಪನ್ನು ಪೋಷಕರು ಕೊಡಬಾರ್ದು. ತಾವು ಮಕ್ಕಳು ಅಂತ ಹೇಳಿದ್ರಿ ಸರ್, ಯಾವ ಏಜಿಂದ ಯಾವ ಏಜಿನ ತನಕ ನಾವು ಮಕ್ಕಳು ಅನ್ನೋದನ್ನು ಗುರುತಿಸ್ಬೋದು ಅಂತ ತಾವು ಹೇಳ್ತಾರೆ? ಸಾಮಾನ್ಯವಾಗಿ 1ರಿಂದ 16-17 ವರ್ಷದ ತನಕ ನಾವು ಮಕ್ಕಳು ಅಂತ ಕರಿತೀವಿ. ಅಂಥ ಮಕ್ಕಳನ್ನ ನಾವು ಈ ರೀತಿ ಟ್ಯಾಬ್ಲೆಟ್ ಅಥವಾ ಸಿರಪ್ಪನ್ನು ಕೊಟ್ಟು ಕಂಡುಹಿಡಿಯಬಹುದು.
ಈ ಒಂದು ಇಷ್ಟೆಲ್ಲ ಜ್ವರ ಬಂತು ಇಲ್ಲ, ಯಾವ ಸಮಯದಲ್ಲಿ ಎಷ್ಟು ಸೀರಿಯಸ್ ಆದಾಗ ನಾವು ಡಾಕ್ಟ್ರನ್ನ ಕಾಣಬೇಕು ಅಥವಾ ಪ್ರಾರಂಭದ ಹಂತದಲ್ಲೇ ಡಾಕ್ಟ್ರನ್ನ ಕಾಣ್ಬೋದು, ಯಾವ ಸಮಯದಲ್ಲಿ ಅಂತ ಹೇಳ್ತೀರಿ ಸರ್? ಯೂಶಲಿ ಜ್ವರ ಬಂದ ತಕ್ಷಣ ನಾನು ಹೇಳ್ದಂಗೆ ಯೂಶಲಿ ವೈರಲ್ ಜ್ವರಗಳು ನಾವೇನು ಹೇಳ್ತೀವಿ ಅವೆಲ್ಲ ಮೈಲ್ಡ್ ಜ್ವರಗಳಾಗಿರುತ್ತೆ. ಅಂದರೆ 2-3 ದಿನ. ಈಗ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ ಅಂತ ಹೇಳ್ತೀವಿ, ಆ ಹೋಮ್ ರೆಮಿಡೀಸ್ ಕೊಡೋದ್ರಿಂದನೇ ಜ್ವರ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ನೀವು ತಜ್ಞ ವೈದ್ಯರನ್ನು ಕಾಣಬೇಕಂದ್ರೆ ಮಕ್ಕಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇಂಟರ್ಫೆಬ್ರೈಲ್ ಪೀರಿಯಡ್ ಅಂತ ಹೇಳ್ತೀವಿ, ಅಂದರೆ 2 ಜ್ವರಗಳ ಮಧ್ಯದಲ್ಲಿರುವ ಪೀರಿಯಡನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಆವಾಗ ಮಕ್ಕಳು ತುಂಬ ಡಲ್ ಆಗಿದ್ದಾರೆ, ಅವರ ಚಟುವಟಿಕೆಗಳು ಬಹಳ ಕುಗ್ಗಿದೆ ಅಂತ ಕಂಡು ಬಂದಲ್ಲಿ, ಅಥವಾ ಊಟ ತಿಂಡಿನೇ ಮಾಡ್ತಾ ಇಲ್ಲ ಮಕ್ಕಳು. ಯೂಶಲಿ ಸಾಮಾನ್ಯವಾಗಿ ಚೆನ್ನಾಗಿ ತಿಂಡಿ ಊಟ ಮಾಡೋ ಮಕ್ಕಳು ಏನೂ ಊಟ ತೊಗೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಯೂಶಲಿ 4-6 ಟೈಮು ಮೂತ್ರಕ್ಕೆ ಹೋಗೋ ಮಕ್ಕಳು ಯೂರಿನರಿ ಔಟ್ಪುಟ್ ಅಂತ ಹೇಳ್ತೀವಿ, ಮೂತ್ರಗಳು ಮಾಡೋದೇ ಕಡಿಮೆ ಆಗಿದೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಜ್ವರ ನೆತ್ತಿಗೆ ಏರ್ಬಿಟ್ಟು ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಇಮ್ಮಿಡಿಯೇಟು ತಜ್ಞ ವೈದ್ಯರನ್ನು ಕಾಣಬೇಕಾಗುತ್ತೆ. ಯೂಶಲಿ 24 to 48 ಅವರ್ಸ್ ಜ್ವರ ಬಂದಾಗ ವೆಯ್ಟ್ ಮಾಡಬಹುದು ಪೋಷಕರು, ಹೇಗಿದೆ ಮಕ್ಕಳ ರೆಸ್ಪಾನ್ಸ್ ಹೇಗಿದೆ ನೋಡಬೇಕಾಗತ್ತೆ. ಬಟ್ ಯೂಶಲಿ ನಿಯೋನೇಟ್ ಪೀರಿಯಡ್ ಅಥವಾ ಅರ್ಲಿ ಇನ್ಫೆನ್ಸಿ ಅಂತ ಹೇಳ್ತೀವಿ, ಅಂದರೆ ಮೊದಲ 6 ತಿಂಗಳುಗಳು ಜ್ವರ ಬಂದ ತಕ್ಷಣವೇ ತಜ್ಞ ವೈದ್ಯರನ್ನು ಕಾಣಬೇಕು. 1 ವರ್ಷದ ನಂತರ ನೀವು ವೆಯ್ಟ್ ಮಾಡ್ಬೋದು, 1 or 2 ಡೇಸು ನಿಮ್ಮ ಹತ್ರ ಇರೋ ಪ್ಯಾರಾಸಿಟಮಾಲ್ ಸಿರಪ್ಪು ಅದು ಸೂಕ್ತವಾದ ಡೋಸನ್ನು ಕೊಟ್ಟು ಜ್ವರ ಕಡಿಮೆ ಆಗಿದೆ ಅಂದರೆ ವೆಯ್ಟ್ ಮಾಡ್ಬೋದು. ಇಲ್ಲ ಜ್ವರ ಕಡಿಮೆ ಆಗಿಲ್ಲ, ಮಗು ಆ್ಯಕ್ಟಿವಿಟಿ ತುಂಬ ಡಲ್ ಆಗಿದೆ, ಮಗು ತುಂಬ ಜಾಸ್ತಿ ನಿದ್ದೆ ಮಾಡ್ತಿದೆ, ಅಥವಾ ಇರಿಟಬಲ್ ಇದೆ, ಊಟ ತಿಂಡಿ ಮಾಡ್ತಾ ಇಲ್ಲ, ಅಥವಾ ಯೂರಿನರಿ ಔಟ್ಪುಟ್ ಅಂದರೆ ಮೂತ್ರ ವಿಸರ್ಜನೆ ತುಂಬ ಕಡಿಮೆ ಆಗ್ತಿದೆ ಅಂದಾಗ ತಕ್ಷಣವೇ ಸೂಕ್ತ ವೈದ್ಯರನ್ನು ಕಾಣಬೇಕಾಗುತ್ತೆ. ಈ ಜ್ವರ ಅಂತಕ್ಕಂಥದ್ದು ಸರ್ ಕೇವಲ ಮಳೆಗಾಲದಲ್ಲೇ ಮಾತ್ರ ಬರ್ತಕ್ಕಂಥದ್ದು, ಸಾಮಾನ್ಯ ಕಾಲದಲ್ಲೂ ಈ ಜ್ವರವನ್ನು ನಾವು ಮಕ್ಕಳಲ್ಲಿ ಕಾಣಬಹುದು ಅಂತ ಹೇಳ್ತೀವಿ? ಯೂಶಲಿ ಥ್ರೂ ಔಟ್ ದ ಇಯರ್ ನಾವು ನೋಡ್ತೀವಿ. ಯೂಶಲಿ ಒಂದು ಸೀಸನ್ನಿಂದ ಇನ್ನೊಂದು ಸೀಸನ್ ಹೋದಾಗ ಯೂಶಲಿ ಏನಾಗುತ್ತೆ ಅಂದರೆ ವೈರಲ್ ಇನ್ಫೆಕ್ಷನ್ಗಳಾಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾಗಲು ಚೇಂಜಸ್ ಆಗ್ತಾ ಇರುತ್ತೆ. ಥ್ರೂ ಔಟ್ ದ ಇಯರ್ ನೋಡ್ತೀವಿ. ಬಟ್ ಈ ಸ್ಪೆಸಿಫಿಕ್ ಪೀರಿಯಡ್, ಈಗ ಏನಂತ ಹೇಳ್ತೀವಿ ಮಾನ್ಸೂನ್ ಸೀಸನ್ ಅಂತ ಹೇಳ್ತೀವಲ್ಲ, ಜೂನ್ ಟು ಆಗಸ್ಟ್ ಸೀಸನ್ನು ನಾವು ನೋಡೋ ಹಾಗೆ ತುಂಬ ಪೀಕ್ ಸೀಸನ್ ಅಂತ ಹೇಳ್ತೀವಿ. ಜ್ವರಗಳು ಬೇರೆ ಸೋಂಕಿನ ಲಕ್ಷಣಗಳಿರೋದ್ರಿಂದ ಜ್ವರಗಳು ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಈ ಜೂನ್ ಮಂತ್ ಏನಾಗುತ್ತೆ, ಸ್ಕೂಲ್ ಸೀಸನ್ ಸ್ಟಾರ್ಟ್ ಆಗಿದೆ, ಮತ್ತು ಸ್ಕೂಲೆಲ್ಲ ರೀಓಪನಿಂಗ್ ಆಗಿದೆ, ಎಲ್ಲ ಮಕ್ಕಳು ಪಕ್ಕ ಕೂರ್ತಾರೆ, ಒಂದರಿಂದ ಒಬ್ಬರಿಗೆ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಮಳೆಗಾಲದಲ್ಲಿ ಮಸ್ಕಿಟೋ ಬ್ರೀಡಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಆದ್ದರಿಂದ ಮಸ್ಕಿಟೋ ಬಾರ್ನ್ ಡಿಸೀಸ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಡೆಂಗ್ಯೂ ಜ್ವರ ಆಗಿರ್ಬೋದು, ಮಲೇರಿಯಾ, ಚಿಕನ್ ಗುನ್ಯಾ ಅಂಥ ಡಿಸೀಸ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಸೀಸನ್ ಎಸ್ಪೆಷಲಿ ಈ 6 ತಿಂಗಳು ಜೂನಿಂದ ಅಕ್ಟೋಬರ್ ಸೀಸನ್ ತನಕ ಈ ಜ್ವರಗಳ ಸೀಸನ್ ತೀವ್ರತೆ ಜಾಸ್ತಿ ಅಂತಲೇ ಹೇಳ್ಬೋದು. ಈ ಒಂದು ಮಳೆಗಾಲದಲ್ಲಿ ತಾವು ಹೇಳೋ ಪ್ರಕಾರವಾಗಿ ಯಾವ ಸೋಂಕಿನಿಂದ ಜ್ವರ ಬರ್ಬೋದು ಅಂತ ಹೇಳ್ತೀರಿ? ಅದು ಮಲ್ಟಿಪಲ್ ರೀಸನ್ಸ್ ಇದೆ ಮಳೆಗಾಲದಲ್ಲಿ ಅಂತ ಹೇಳಿದ್ರೆ. ಇದನ್ನು ನಾವು 2-3 ವಿಧವಾಗಿ ವಿಂಗಡಣೆ ಮಾಡ್ಬೋದು. ಒಂದು ಏನಪ್ಪ ಅಂದ್ರೆ ಸೊಳ್ಳೆಗಳ ಕಚ್ಚುವುದರಿಂದ ಬರುವಂಥ ತೊಂದರೆಗಳು. ಯೂಶಲಿ ಒಂದು ಸೋಂಕು ಬಂದಿದೆ ಅಂದರೆ ಒಂದು 2-3 ವಿಧಗಳಿರುತ್ತೆ. ಬ್ಯಾಕ್ಟೀರಿಯಲ್ ಸೋಂಕು ಅಂತ ಹೇಳ್ಬೋದು, ವೈರಸ್ ಸೋಂಕು ಅಂತ ಹೇಳ್ಬೋದು. ಸೊ ಸೊಳ್ಳೆಗಳಿಂದ ಕಚ್ಚುವಂಥ ಬರುವಂಥದ್ದಲ್ಲಿ ನೀವು ತೊಗೊಂಡ್ರೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಡೆಂಗ್ಯೂ ಜ್ವರ, ನಮ್ಮ ಶಿವಮೊಗ್ಗ ಸುತ್ತಮುತ್ತ ನೋಡೋ ಥರ ಡೆಂಗ್ಯೂ ಜ್ವರ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ವೆರಿ ರೇರ್ಲಿ ಜಾಪನೀಸ್ ಎನ್ಸೆಫಲೈಟಿಸ್ ಅಂತ ಮೆದುಳು ಜ್ವರನೂ ಬರೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಸೊಳ್ಳೆ ಕಚ್ಚೋದ್ರಿಂದ ಬರೋದು. ಇನ್ನೊಂದು ನೀರುಗಳು ಕಂಟ್ಯಾಮಿನೇಷನ್, ಕಲುಷಿತ ಆಗಿ ಬರುವಂಥ ಜ್ವರಗಳಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಸುತ್ತಮುತ್ತದಲ್ಲಿ ನೋಡೋದು ಟೈಫಾಯ್ಡ್ ಜ್ವರ. ಆಮೇಲೆ ಇನ್ನೊಂದು 2ನೇದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಹೆಪಟೈಟಿಸ್ ಅಂತ ಹೇಳ್ತೀವಿ. ಕಲುಷಿತ ನೀರನ್ನು ಕುಡಿಯೋದ್ರಿಂದ ಕಾಮಾಲೆ ರೋಗಗಳು ಬಂದು ಅದರಿಂದನೂ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು 3ನೇದು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ ವೈರಲ್ ಇನ್ಫೆಕ್ಷನ್ಗಳು. ಯೂಶಲಿ ವೈರಲ್ ಇನ್ಫೆಕ್ಷನಲ್ಲಿ ಜ್ವರದೊಟ್ಟಿಗೆ ಶೀತ, ಕೆಮ್ಮು, ಉಸಿರಾಟದ ತೊಂದರೆಗಳು ಬರುತ್ತೆ. ಇದು ಡ್ರಾಪ್ಲೆಟ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಒಬ್ಬರು ಕೆಮ್ಮೋದ್ರಿಂದ, ಸೀನೋದ್ರಿಂದ ಏನಾಗುತ್ತೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಜಸ್ಟ್ ಲೈಕೆ ಕೋವಿಡ್ ಡಿಸೀಸ್, ಕೋವಿಡ್ ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಯ್ತಲ್ಲ ಅದೇ ರೀತಿ ಜ್ವರನೂ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಇದು 3 ಕ್ಯಾಟಗರಿಯಲ್ಲಿ ನಾವು ಈ ಮಳೆಗಾಲದಲ್ಲಿ ಜಾಸ್ತಿ ಜ್ವರಗಳನ್ನು ನೋಡ್ತೇವೆ. ಈ ಒಂದು ಡೆಂಗ್ಯೂ ಅಂತ ಹೇಳಿದ್ರಿ ಸರ್, ಅದರ ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಯಾವ ರೀತಿ ಲಕ್ಷಣಗಳನ್ನು ಮಕ್ಕಳಲ್ಲಿ ಕಾಣ್ತೀವಿ, ಅದು ಚಿಕಿತ್ಸೆ ಅದ್ರ ಬಗ್ಗೆ ತಾವು ಹೇಳೋದು? ಓಕೆ, ಯೂಶಲಿ ಈಗ ಮಳೆಗಾಲದಲ್ಲಿ ವೆರಿ ಇಂಪಾರ್ಟೆಂಟ್ ಈಗ ಬರುವಂಥದ್ದು ಡೆಂಗ್ಯೂ ಜ್ವರ ಅಂತ ಹೇಳ್ತೀವಿ. ಡೆಂಗ್ಯೂ ಜ್ವರದ್ದು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಇದು ಈ ಜ್ವರಕ್ಕೆ ಏನು ಹೇಳ್ತೀವಿ ಅಂದರೆ ಒಂದೊಂದು ಡಿಸೀಸಿಗೂ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೀವರ್ ಇರುತ್ತೆ. ಈ ಡೆಂಗ್ಯೂ ಜ್ವರದಲ್ಲಿ ಬರೋ ಜ್ವರಕ್ಕೆ ಏನಂತ ಹೇಳ್ತೀವಿ ಅಂದರೆ ಬ್ರೇಕ್ ಬೋನ್ ಫೀವರ್ ಅಂತ. ಈ ಜ್ವರ ಎಷ್ಟು ತೀವ್ರತೆ ಆಗಿರುತ್ತೆ ಅಂದರೆ ಮಕ್ಕಳು ಮಲಗಿದಿಂದ ಹೇಳೋಕ್ಕೂ ಸಾಧ್ಯ ಇರಲ್ಲ. ಈ ಮಕ್ಕಳಾಗಿರ್ಬೋದು, ದೊಡ್ಡವರೆಲ್ಲ ಆಗಿರ್ಬೋದು, ಹೈರಾಣ ಮಾಡಿಬಿಡುತ್ತೆ ಆ ಜ್ವರ. ಯೂಶಲಿ ಏನಾಗುತ್ತೆ, ಡೆಂಗ್ಯೂ ಜ್ವರ ಬಂದಾಗ ವಿತಿನ್ 2 ಡೇಸು ನಿಮಗೆ ಗೊತ್ತಿಲ್ಲದೆ ನೀವೇ ಡಾಕ್ಟರ್ ಹತ್ರ ಬಂದುಬಿಡ್ತೀರಾ. ಯಾಕಂದರೆ ಯೂಶಲಿ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಕಾಣೋ ಜ್ವರಗಳು ಹೇಗಿರುತ್ತೆ ಅಂದರೆ ಜ್ವರ ಬರುತ್ತೆ, 1-2 ಗಂಟೆ ಅದ್ರ ತೀವ್ರತೆ ಇರುತ್ತೆ, ಆಮೇಲೆ ತನ್ನಿಂತಾನೇ ತಗ್ಗು ಹೋಗುತ್ತೆ, ಮಕ್ಕಳು ಆರಾಮಾಗಿರ್ತಾರೆ. ಬಟ್ ಡೆಂಗ್ಯೂ ಜ್ವರದಲ್ಲಿ ಆ ರೀತಿ ಅಲ್ಲ. ಡೆಂಗ್ಯೂ ಜ್ವರ ಥ್ರೂ ಔಟ್ ದ ಡೇ ಮಕ್ಕಳಲ್ಲಿ ಹೈ ಗ್ರೇಡ್ ಫೀವರ್ ಇರುತ್ತೆ. ಅದು ಯಾವ ತೀವ್ರತೆ ಅಂತ ಹೇಳಿದ್ರೆ ಮಕ್ಕಳು ಚಳಿ ನಡಕ ಬರ್ಬೋದು, ಜಾಯಿಂಟ್ ಪೇಯ್ನ್ಗಳು ಬರ್ಬೋದು, ಮಸಲ್ ಪೇಯ್ನ್ ಬರ್ಬೋದು,
ಕಣ್ಣು ಬಿಡಲಿಕ್ಕೂ ಕಷ್ಟ ಆಗ್ಬೋದು. ಆ ರೀತಿ ತೀವ್ರತೆಯಿಂದ ಜ್ವರ ಕೂಡಿರುತ್ತೆ. ಚಳಿ ನಡುಕಗಳು ಬರ್ಬೋದು. ಈ ಜ್ವರಗಳಿಂದ ಏನಾಗುತ್ತೆ, ಮಕ್ಕಳು ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬರೋ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಈ ಒಂದು ಮಲೇರಿಯಾ ಕುರಿತು ಹೇಳೋದಾದ್ರೆ ಸರ್, ಮಲೇರಿಯಾ ಅಂದರೆ ಸೊಳ್ಳೆಯಿಂದ ಬರ್ತಕ್ಕಂಥ ಅದರ ಲಕ್ಷಣಗಳ ಬಗ್ಗೆ. ಹೌದು, ಯೂಶಲಿ ಮಲೇರಿಯಾ ಜ್ವರ ನೀವು ಹೇಳಿದ್ವಲ್ಲ, ಇದು ಯೂಶಲಿ ನಮ್ಮ ಶಿವಮೊಗ್ಗದ ಪ್ರಾಂತ್ಯದಲ್ಲಿ ಕಂಡು ಬರಲ್ಲ. ಯೂಶಲಿ ಕರಾವಳಿ ಪ್ರಾಂತ್ಯದಲ್ಲಿ ಕಂಡು ಬರುತ್ತೆ. ಎಸ್ಪೆಷಲಿ ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರದ ಸೈಡ್ ಯೂಶಲಿ ನಾವು ಯಾವಾಗ ಸಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಳ್ತಾರೆ ಡಾಕ್ಟ್ರೆ, ನಾವು ಒಂದು 2 ವಾರ ಮುಂಚೆ ಮಂಗಳೂರಿಗೆ ಹೋಗಿದ್ವಿ, ಈಗ ನನ್ನ ಮಗನಿಗೆ ಸಡನ್ನಾಗಿ ಜ್ವರ ಬಂದುಬಿಟ್ಟಿದೆ ಹೇಗೆ ಅಂತ ನೋಡಿದಾಗ ಯೂಶಲಿ ಏನಾಗುತ್ತೆ, ಈ ಜ್ವರ ಮಲೇರಿಯಾ ಜ್ವರದಲ್ಲಿ ಎಷ್ಟು ಏನು ಬರುತ್ತೆ ಅಂತ ಹೇಳಿದ್ರೆ ಚಳಿ ನಡುಕ ಜಾಸ್ತಿ. ಜ್ವರಕ್ಕಿಂತ ತೀವ್ರತೆ ಚಳಿ ನಡುಕ ಬರುತ್ತೆ. ಕಂಟಿನ್ಯೂಸ್ ಆಗಿ ನಡುಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ನಡುಗಿ ಆಮೇಲೆ ಜ್ವರ ಬರುತ್ತೆ. ಜ್ವರ ಎಷ್ಟು ತೀವ್ರತೆ ಇರುತ್ತೆ, 100-102 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಈ ಚಳಿ ನಡುಕ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಮಲೇರಿಯಲ್ ಜ್ವರ. ಮತ್ತು ಎಸ್ಪೆಷಲಿ ಟ್ರಾವೆಲ್ ಹಿಸ್ಟ್ರಿ ಒಂದು 3-4 ಡೇಸ್ ಮಂಗಳೂರು ಆ ಪ್ರಾಂತ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿದಾಗ ಯೂಶಲಿ ನಾವು ಅದನ್ನು ಸಸ್ಪೆಕ್ಟ್ ಮಾಡ್ತೀವಿ. ಇವನ್ ಚಿಕನ್ ಗುನ್ಯದ ಬಗ್ಗೆ ಹೇಳೋದಾದ್ರೆ ಸರ್, ಚಿಕನ್ ಗುನ್ಯ ನೀವೆಲ್ಲ ನೋಡಿರ್ತಾರೆ, ಹೇಗೆ ನಾವು ದೊಡ್ಡವರಲ್ಲಿ ಕಂಡು ಬರುತ್ತೋ ಅದೇ ರೀತಿ ಜಾಯಿಂಟ್ ಪೇಯ್ನ್ ಮೇನ್ ಚಿಕನ್ ಗುನ್ಯ ಜ್ವರದಲ್ಲಿ ಇಂಪಾರ್ಟೆಂಟ್ ಫೀಚರ್ ಏನು, ಅಲಾಂಗ್ ವಿತ್ ದ ಫೀವರ್, ಅಂದರೆ ಫೀವರ್ ಜೊತೆಗೇನೆ ಗಂಟುಗಳು ಊತ ಬರುತ್ತೆ, ಗಂಟುಗಳು ನೋವು ಬರುತ್ತೆ. ಮಕ್ಕಳು ಸಾಮಾನ್ಯವಾಗಿ ಆಟ ಆಡೋ ಮಕ್ಕಳು ಬೆಡ್ಡಿಂದ ಕೆಳಗಡೆ ಇಳಿಯೋಕ್ಕಾಗಲ್ಲ, ಅಷ್ಟು ಸಿವಿಯರ್ ಪೇಯ್ನ್ ಇರುತ್ತೆ. ಎಸ್ಪೆಷಲಿ ಜಾಯಿಂಟ್ ಪೇಯ್ನು ಅದೆಷ್ಟು ತೀವ್ರತೆ ಇರುತ್ತೆ ಅಂದರೆ ಆ ಪೇಯ್ನಿಂದನೇ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಗಂಟುಗಳಲ್ಲಿ ಊತಗಳು ಬರೋ ಚಾನ್ಸಸ್ ಇರುತ್ತೆ. ಇವುಗಳು ಕ್ಯಾರೆಕ್ಟರಿಸ್ಟಿಕಲ್ ಚಿಕನ್ ಗುನ್ಯ ಫೀವರ್ ಅಂತ. ಈಗ ಅದು ನಾವು ನೋಡ್ತೀವಿ ಜ್ವರ ಯಾವ ರೀತಿ ಪ್ರೆಸೆಂಟ್ ಆಗ್ತಾ ಇದೆ ಅಂತ. ಅದರಿಂದನೇ ನಮಗೆ 90% ಆಫ್ ದ ಟೈಮ್ ಡಯಾಗ್ನೋಸಿಸ್ಗಳು ಗೊತ್ತಾಗ್ಬಿಡುತ್ತೆ. ತಾವು ಬರೀ ಕೇವಲ ಚಿಕನ್ ಗುನ್ಯ ಬಂದರೆ ನೋಡಿದ್ರೆ ತಾನೇ ಗೊತ್ತಾಗ್ಬಿಡುತ್ತೆ ಸರ್? ಯೂಶಲಿ ಕನ್ಫರ್ಮೇಷನ್ ಮಾಡ್ತೀವಿ, ಯಾಕಂದರೆ ಯಾವುದೇ ಜ್ವರಗಳು ಬಂದಾಗ ಅದು ಸೂಕ್ತವಾದ ಟೆಸ್ಟ್ಗಳಿರುತ್ತೆ. ಈಗ ಜ್ವರಗಳು ಬಂದು ಜಾಯಿಂಟ್ ಪೇಯ್ನ್ ಅಂತ ಬಂದಿದೆ ಅಂತ ಮಾತ್ರಕ್ಕೆ ಚಿಕನ್ ಗುನ್ಯ ಅಂತಲೂ ಹೇಳೋಕ್ಕಾಗಲ್ಲ. ಮಲ್ಟಿಪಲ್ ಫೀವರ್ಗಳು ಜಾಯಿಂಟ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಒಂದ್ಸತಿ ನಾವು ಅದನ್ನು ಸೂಕ್ತವಾಗಿ ಚಿಕನ್ ಗುನ್ಯ ಅನಿಸಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಆದ ಟೆಸ್ಟ್ಗಳಿರುತ್ತೆ. ಅದನ್ನು ನೋಡಿ ನಾವು ಕನ್ಫರ್ಮ್ ಮಾಡ್ಕೋತೀವಿ. ನಮ್ಮ ಡಯಾಗ್ನೋಸಿಸನ್ನು ಕನ್ಫರ್ಮ್ ಮಾಡಿದ ನಂತರ ಅದಕ್ಕೆ ಸೂಕ್ತವಾದ ಥೆರಪಿಗಳು, ಟ್ರೀಟ್ಮೆಂಟ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಟೈಫಾಯ್ಡ್ ಕೂಡ ಈ ಕಾಲದಲ್ಲಿ ಬರುತ್ತೆ. ಅದರ ಲಕ್ಷಣಗಳ ಬಗ್ಗೆ ಹೌದು, ಇದು ನಮ್ಮ ಸುತ್ತಮುತ್ತ ಈಗ ಈ ಸೀಸನಲ್ಲಿ ಲಾಸ್ಟ್ 1 ತಿಂಗಳುಗಳಿಂದ ಈ ಪ್ರದೇಶದಲ್ಲಿ ಟೈಫಾಯ್ಡ್ ಜ್ವರ ಬಹಳ ಜಾಸ್ತಿ ಆಗಿದೆ. ಇದು ಮೇಯ್ನ್ಲಿ ಬರೋದು ಕಲುಷಿತ ನೀರು ಕುಡಿಯೋದ್ರಿಂದ ಅಥವಾ ನಾವು ಸ್ಯಾನಿಟೈಸೇಷನ್ ಹ್ಯಾಂಡ್ ವಾಶ್ ಮಾಡದೇ ಇರೋದ್ರಿಂದ ಬರೋವಂಥ ಜ್ವರ. ಹೊರಗಡೆ ತಿನ್ನೋದು ಜಾಸ್ತಿ ಆಗಿದೆ, ಕರುಕಲು ತಿಂಡಿ ಚೆನ್ನಾಗಿ ಜಾಸ್ತಿ ಆಗಿದೆ, ಅಲ್ಲಿದು ಕಲುಷಿತ ನೀರು ಮಿಶ್ರಣ ಆಗೋದ್ರಿಂದ ಟೈಫಾಯ್ಡ್ ಜ್ವರ ಬರುತ್ತೆ. ಇದು ಟೈಫಾಯ್ಡ್ ಜ್ವರ ಹೇಗೆ ಬರುತ್ತೆ ಟೈಫಾಯ್ಡ್ ಜ್ವರದಲ್ಲಿ ಅಂತ ಹೇಳಿದ್ರೆ, ಇದು ಸ್ಟೆಪ್ ಲ್ಯಾಡರ್ ಫೀವರ್ ಅಂತ ಹೇಳ್ತೀವಿ. ಒಂದು ಏಣಿ ತೊಗೊಂಡ್ರೆ, ನೀವು ಮೆಟ್ಲು ತೊಗೊಂಡ್ರೆ ಹೇಗೆ ಅದು ಮೇಲೆ ಹೋಗುತ್ತಲ್ಲ, ಅದೇ ರೀತಿ. ಅಂದರೆ ಇವತ್ತಿನ ದಿನ ನಿಮಗೆ 38 ಡಿಗ್ರಿ ಜ್ವರ, ನಾಳೆ ನೋಡಿದ್ರೆ 39, ನಾಡಿದ್ದು 40. ದಿನ ಕಳೆದಂಗೂ ಜ್ವರದ ತೀವ್ರತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ವರ ಅಲ್ಲದೆ ಒಂದು ಸ್ವಲ್ಪ ಶೀತ, ಕೆಮ್ಮು, ಕಫ ಬರುತ್ತೆ. ಕೆಲವು ಮಕ್ಕಳಲ್ಲಿ ಹೊಟ್ಟೆ ರಿಲೇಟೆಡ್ ಸಿಂಪ್ಟಮ್ಸ್, ಹೊಟ್ಟೆ ನೋವು, ವಾಂತಿ, ಭೇದಿ ಅಂತ ಹೇಳಿದ್ರೆ ಅದನ್ನು ನಾವು ಟೈಫಾಯ್ಡ್ ಜ್ವರ ಅಂತ ಹೇಳ್ತೀವಿ. ಯೂಶಲಿ ಟೈಫಾಯ್ಡ್ ಬಂದಿರೋರು 1-2 ದಿನಕ್ಕೆ ನಮ್ಮ ಹತ್ರ ಬರಲ್ಲ. ಯೂಶಲಿ 1 ವಾರ ಆಗಿರುತ್ತೆ. ಯಾಕಂದರೆ ಮೊದಲು 3-4 ದಿನ ತುಂಬ ತೀವ್ರತೆ ಕಡಿಮೆ ಇರುತ್ತೆ. ಪ್ಯಾರಾಸಿಟಮಾಲ್ ಅಂತ ಸಿರಪ್ ಕೊಡೋದ್ರಿಂದನೂ ಕಡಿಮೆ ಆಗಿರುತ್ತೆ. ಅದು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಇಮ್ಮಿಡಿಯೇಟ್ಲಿ ನಮ್ಮ ಹತ್ರ ಬರ್ತಾರೆ. ಅದು ನಾವು ನೋಡಿಕೊಂಡು ಸ್ಟೆಪ್ ಲ್ಯಾಡರ್ ಫೀವರ್, ಅಂದರೆ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಟೈಫಾಯ್ಡ್ ಜ್ವರ ಅಂತ ನಾವು ಕಂಡುಹಿಡಿಯಬಹುದು. ಅದೇ ಈ ಸ್ಟೆಪ್ ಲ್ಯಾಡರ್ ಅಂತ ಹೇಳಿದ್ರೆ ಸರ್, ಯಾಕೆ ಇದು ಹಂತವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ? ಅದು ನಾನು ನಿಮ್ಗೆ ಹೇಳ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಟೈಫಾಯ್ಡ್ ಜ್ವರ ಬರೋದು ಒಂದು ಬ್ಯಾಕ್ಟೀರಿಯಾದಿಂದ, ಸಾಲ್ಮೊನೆಲ್ಲಾ ಟೈಫಿ ಅಂತ ಹೇಳ್ತೀವಿ. ಅದನ್ನು ಹೇಳ್ದಂಗೆ ಕಲುಷಿತ ಆಹಾರ, ಕಲುಷಿತ ನೀರು ಅದು ನಮ್ಮ ಎಲ್ಲಿಗೆ ಹೋಗುತ್ತೆ, ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಯಿಂದ ರಕ್ತಕ್ಕೆ ಹೋಗುತ್ತೆ, ರಕ್ತದಿಂದ ಬೇರೆ ಆರ್ಗನ್ಸಿಗೆ ಹೋಗಿ ಅದು ನಮಗೆ ಜ್ವರವನ್ನು ಉಂಟು ಮಾಡುತ್ತೆ. ಸೊ ಇವೆಲ್ಲ ಪ್ರೋಸೆಸ್ಗಳು ಆಗೋದ್ರಿಂದ ಆ ಟೈಮಲ್ಲಿ ಸ್ವಲ್ಪನೇ ಜ್ವರಗಳು ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಯಾವ ಏಜೆಂಟಿಂದ ಈ ಜ್ವರ ಬರ್ತಾ ಇದೆ, ಅದರ ಬಿಹೇವಿಯರಿಂದ ಆ ರೀತಿ ಜ್ವರ ಲಕ್ಷಣಗಳು ಕಂಡು ಬರುತ್ತೆ. ಟೈಫಾಯ್ಡ್ ಅಂತ ಹೇಳಿದ್ರಲ್ಲ ಸರ್, ಅದು ಮಾರಣಾಂತಿಕವಾಗ ಅಥವಾ ಗುಣಪಡಿಸೋಕ್ಕೆ ಸಾಧ್ಯವಾ ಅಂತ ಹೇಳಿ? ಇದು ಬಹಳ ಸಿಂಪಲ್ ಆಗಿ ಗುಣಪಡಿಸಬಹುದು. ಇದಕ್ಕೆ ಕೆಲವು ಬೇಸಿಕ್ ಆ್ಯಂಟಿಬಯೋಟಿಕ್. ಇದು ಬ್ಯಾಕ್ಟೀರಿಯಲ್ ಜ್ವರಕ್ಕೆ ಟ್ರೀಟ್ಮೆಂಟ್ ಅಂತ ಬಂದರೆ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಿ. ಜ್ವರವನ್ನು ನಾವು ಕಣ್ಣು ಹಿಡಿದ ನಂತರ ನಾವು ಟ್ರೀಟ್ಮೆಂಟ್ ಮಾಡಿದಾಗೆ, ಅಂದರೆ ಕ್ಯೂರ್ ಆದಂಗೆ. ಯಾಕಂದರೆ ಇದಕ್ಕೆಲ್ಲ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರುತ್ತೆ. ಯಾವಾಗ ಮಾರಣಾಂತಿಕ ಆಗುತ್ತೆ ಅಂತ ಹೇಳಿದ್ರೆ, ನಾವು ಸೂಕ್ತ ಸಮಯದಲ್ಲಿ ನಾವು ಕಂಡು ಹಿಡಿಯದೇ ಇರೋ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ಈ ಜ್ವರಗಳು ಮಲ್ಟಿ ಆರ್ಗನ್ ಅಫೆಕ್ಟ್ ಮಾಡುತ್ತೆ. ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು. ಇಂಥ ಸಮಯದಲ್ಲಿ ಇದು ಮಾರಣಾಂತಿಕವಾಗಿ ಆಗೋ ಚಾನ್ಸಸ್ ಇರುತ್ತೆ. ಯೂಶಲಿ ನಾವು ಜ್ವರ 1-2 ದಿನ, ಅದಕ್ಕೆ ನಾವು ಹೇಳ್ತೀವಿ ಅಂದರೆ 2-3 ದಿನ ಆದರೂ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಇಮ್ಮಿಡಿಯೇಟು ತಜ್ಞ ವೈದ್ಯರ ಬಳಿ ಹೋಗಿ ಅಂತ. ಸೊ ಪ್ಯಾರಾಸಿಟಮಾಲ್ ಅನ್ನೋದು ಜ್ವರ ಟ್ರೀಟ್ಮೆಂಟ್ ಅಲ್ಲ. ನಾವು ಜ್ವರ ಬಂದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದರಿಂದ ಜ್ವರ ಬಂದಿದೆ ಅಂತ ಕಂಡುಹಿಡಿಬೋದು. ಜ್ವರಕ್ಕೆ ಕೊಡೋ ಸಿರಪ್ಗಳು ಏನು ಮಾಡುತ್ತೆ ಅಂದರೆ, ಜ್ವರದಿಂದ ಆಗಿರೋ ಡಿಸ್ಕಂಫರ್ಟನ್ನು ಕಮ್ಮಿ ಮಾಡುತ್ತೆ. ಈಗ ಜ್ವರ ಬಂದಾಗ ಏನಾಗುತ್ತೆ, ಮೈಕೈ ನೋವಿರುತ್ತೆ, ಮಸಲ್ ಪೇಯ್ನ್ ಇರುತ್ತೆ, ಕಣ್ಣುಗುಡ್ಡೆ ಹತ್ರ ನೋವು ಬರುತ್ತೆ. ಆ ಡಿಸ್ಕಂಫರ್ಟನ್ನು ಕಮ್ಮಿ ಮಾಡಲಿಕ್ಕೆ ನಾವು ಕೊಡೋ ಸಿರಪ್ಗಳು. ಬಟ್ ಜ್ವರ ಯಾವುದರಿಂದ ಬಂದಿದೆ, ಯಾವ ಸೋಂಕಿನಿಂದ ಬಂದಿದೆ ಅಂತ
ಕಂಡುಹಿಡಿಯಬೇಕು ಅಂದರೆ ಕೆಲವು ಸ್ಪೆಸಿಫಿಕ್ ಟೆಸ್ಟ್ಗಳಿರುತ್ತೆ. ನೀವು ತಜ್ಞ ವೈದ್ಯರನ್ನ ಭೇಟಿ ಮಾಡಿದಾಗ ಆ ಸ್ಪೆಸಿಫಿಕ್ ಟೆಸ್ಟ್ ಮಾಡಿ ಅದನ್ನು ಡಿಟೆಕ್ಷನ್ ಮಾಡ್ತಾರೆ. ಸೊ ವೈಡಾಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ, ಓ ಇದು ಟೈಫಾಯ್ಡ್ ಜ್ವರ ಅಂತ. ಟೈಫಾಯ್ಡ್ ಜ್ವರ ಅಂತ ಪಾಸಿಟಿವ್ ಆದ ಪಕ್ಷದಲ್ಲಿ ಅದಕ್ಕೆ ಬೇಕಾದ ಸೂಕ್ತವಾದ ಆ್ಯಂಟಿಬಯೋಟಿಕನ್ನು ಒಂದು ಕೋರ್ಸ್ ಇರುತ್ತೆ, 10 ರಿಂದ 14 ದಿನ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟ ಪಕ್ಷದಲ್ಲಿ ಸಂಪೂರ್ಣವಾಗಿ ಗುಣ ಆಗುತ್ತೆ. ಯಾವಾಗ ನಾವು ರೈಟ್ ಟೈಮಲ್ಲಿ ನಾವು ಡಯಾಗ್ನೋಸ್ ಮಾಡೋಕ್ಕಾಗಲ್ವೋ, ಅದು ತುಂಬ ಜನ 5-15 ದಿನ ಆದಮೇಲೆ ನಾವು ಡಾಕ್ಟರ್ ಹತ್ರ ಹೋದಾಗ ಏನಾಗುತ್ತೆ ಅಂದರೆ ಆಲ್ರೆಡಿ ಆ ಡಿಸೀಸು ಎಲ್ಲ ಆರ್ಗನ್ಸಿಗೂ ಸ್ಪ್ರೆಡ್ ಆಗಿಬಿಡುತ್ತೆ, ಮೇಯ್ನ್ಲಿ ಲಿವರು, ಕಿಡ್ನಿ ಮತ್ತು ಬ್ರೈನು. ಆ ಪಕ್ಷದಲ್ಲಿ ಅದು ಒಂದು ಕೈ ಮೀರಿ ಹೋಗಿದ ಪರಿಸ್ಥಿತಿ ಅಂತ ಹೇಳ್ಬೋದು. ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದನೂ ಯಶಸ್ವಿ ಆಗದೇ ಇರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಈ ಹೆಪಟೈಟಿಸ್ ಅನ್ನೋದನ್ನು ನಾವು ಕೇಳ್ತಾ ಇರ್ತೀವಿ ಸರ್, ಆ ಜ್ವರದ ಲಕ್ಷಣಗಳ ಬಗ್ಗೆ ತಾವು ಈ ಮಳೆಗಾಲದಲ್ಲಿ ನಾವು ಸಾಮಾನ್ಯವಾಗಿ ನೋಡೋದು ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಇದು ಎಸ್ಪೆಷಲಿ ನಾವು ಹೇಳ್ದಂಗೆ ಹೆಪಟೈಟಿಸಲ್ಲೂ 4 ವಿಧ ಇದೆ. ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಮತ್ತು ಹೆಪಟೈಟಿಸ್ ಇ ಅಂತ ಹೇಳ್ತೀವಿ. ಈ ಹೆಪಟೈಟಿಸ್ ಎ ಮತ್ತು ಇ ಇದೆಯಲ್ಲ, ಇದು ಯೂಶಲಿ ನೀರಿನಿಂದ ಬರೋಂಥದ್ದು, ಅಂದರೆ ಕಲುಷಿತ ನೀರಿನಿಂದ ಬರುತ್ತೆ. ಹೊರಗಡೆ ಎಲ್ಲೋ ಪದಾರ್ಥ ತಿಂದಿರ್ತಾರೆ, ಅಲ್ಲಿ ಕಲುಷಿತ ನೀರಾಗಿರ್ಬೋದು. ಐಸ್ ಕ್ರೀಮ್ ತಿಂದಿರ್ತಾರೆ, ಐಸ್ ಮಾಡೋ ಮಂಜುಗಡ್ಡೆ ಅಲ್ಲಿನ ಕಲುಷಿತ ನೀರಾಗಿರ್ಬೋದು, ಅದರಿಂದ ಬರೋವಂಥ ಜ್ವರಗಳು. ಯೂಶಲಿ ಹೆಪಟೈಟಿಸ್ಗಳು ಹೇಗಾಗುತ್ತೆ ಅಂತ ಹೇಳಿದ್ರೆ, ಮೊದಲ ಒಂದು 4-5 ದಿನ ನಿಮಗೆ ಪೇಷಂಟ್ಗಳಿಗೆ ಏನಿರುತ್ತೆ, ಸ್ವಲ್ಪ ಮೈಕೈ ನೋವು, ಲೋ ಗ್ರೇಡ್ ಫೀವರ್ ಅಂತ ಹೇಳ್ತೀವಿ, ತುಂಬ ಲೋ ಗ್ರೇಡ್ ಫೀವರ್ಗಳು ಬರುತ್ತೆ, ಮೈಕೈ ನೋವುಗಳು ಬರುತ್ತೆ, ಶೀತಗಳು ಬರುತ್ತೆ. ಆಮೇಲೆ 1 ವಾರ ನಂತರ ಅದು ಲಿವರಿಗೆ ಅಫೆಕ್ಟ್ ಮಾಡುತ್ತೆ. ಯಾವಾಗ ಹೆಪಟೈಟಿಸ್ ವೈರಸ್ಗಳು ಲಿವರಿಗೆ ಅಫೆಕ್ಟ್ ಮಾಡುತ್ತಲ್ಲ, ಆವಾಗ ಜಾಂಡಿಸ್ಗಳು ಬರೋ ಚಾನ್ಸ್ ಇರುತ್ತೆ. ನಿಮ್ಮ ಕಣ್ಣುಗಳೆಲ್ಲ ಕಾಮಾಲೆ ಥರ ಎಲ್ಲೋ ಕಲರ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಪೇಷಂಟ್ಗಳು ಗೊತ್ತಾಗುತ್ತೆ ಅಂದರೆ ಮೂತ್ರಗಳು ಎಲ್ಲೋ ಹೋಗೋ ಚಾನ್ಸಸ್ ಇರುತ್ತೆ. ತೀವ್ರವಾದ ಜ್ವರ ಬಂದಾಗ ಎಲ್ಲ ಕಡೆಯಿಂದ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಲಿವರ್ಗಳು ಏನು ಮಾಡುತ್ತೆ ಅಂದರೆ ಇಡೀ ದೇಹದ ಹೋಮಿಯೋಸ್ಟಾಸಿಸನ್ನು ಮೇಂಟೈನ್ ಮಾಡುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟುವ ಅಂಶಗಳೆಲ್ಲ ಪ್ರೊಡ್ಯೂಸ್ ಆಗೋದೆ ಲಿವರಿಂದ. ಯಾವಾಗ ಈ ರಕ್ತ ಹೆಪ್ಪುಗಟ್ಟುವ ಅಂಶಗಳು ಕಡಿಮೆ ಆಗುತ್ತೆ, ಲಿವರ್ಗೆ ಹೊಡೆತ ಬಿದ್ದು, ಅವಾಗ ಎಲ್ಲ ಕಡೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ನೀವು ನೋಡಿದ್ರೆ ರ್ಯಾಷಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಅದು ತೀವ್ರತೆ ಜ್ವರದಲ್ಲಿ ಆ ರೀತಿ ಕಂಡು ಬರುತ್ತೆ. ಅದಕ್ಕೆ ಚಿಕಿತ್ಸೆ ಏನಿದೆ ಸರ್ ಅಂತೀರ? ಹೌದು, ಇದರಲ್ಲಿ ಹೆಪಟೈಟಿಸ್ ಅನ್ನು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ. ಯಾವುದೇ ವೈರಲ್ ಇನ್ಫೆಕ್ಷನ್ಗಳು ಒಂದು 5-6 ದಿನ ಇದ್ದು ತನ್ನಿಂತಾನೇ ಕಡಿಮೆ ಬರುತ್ತೆ. ಯೂಶಲಿ ನಾವು ಏನು ಮಾಡ್ತೀವಿ, ಸೂಕ್ತವಾದ ಡಯಾಗ್ನೋಸಿಸ್ ಮಾಡಿ ಹೆಪ್ಯಾಟಿಕ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂದರೆ ಲಿವರ್ಗೆ ಪ್ರೊಟೆಕ್ಟ್ ಮಾಡೋ ಕೆಲವು ಅಂಶಗಳನ್ನು ಕೊಡ್ತೀವಿ. ಅದರಿಂದ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ. ಲಿವರ್ ಫಂಕ್ಷನ್ ಟೆಸ್ಟ್, ಲಿವರ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡಲಿಕ್ಕೆ ವಾರ ಅಥವಾ 3 ದಿನಕ್ಕೊಮ್ಮೆ ಚೆಕ್ ಮಾಡ್ತೀವಿ. ಯೂಶಲಿ ನಾವೇನು ಮಾಡ್ತೀವಿ, ಏನೇ ತೊಂದರೆ ಆಯಿತು, ಲಿವರಿಗೆ ಏನೋ ತೊಂದರೆ ಆಯಿತು ಅಂತ ಹೇಳಿದ್ರೆ ಕೆಲವರೆಲ್ಲ ನಮ್ಮ ಪೇಷಂಟ್ಗಳು ಹರ್ಬಲ್ ಮೆಡಿಸಿನ್, ಇದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟ್ ಇದೆ ಅಂದರೆ ಹರ್ಬಲ್ ಮೆಡಿಸಿನ್ ಅಂತ ಹೋಗ್ಬಿಡ್ತಾರೆ. ಅದು ಸೂಕ್ತ ಅಲ್ಲ. ಯೂಶಲಿ ಒಂದು ಸ್ಟಡಿಗಳಲ್ಲಿ ನಾವು ನೋಡಿರೋ ಪ್ರಕಾರ ಕೆಲವು ಹರ್ಬಲ್ ಮೆಡಿಸಿನ್ಗಳು ಲಿವರಿಗೆ ಇನ್ನೂ ಆಘಾತ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವೆಲ್ಲ ಸೆಲ್ಫ್ ಲಿಮಿಟಿಂಗ್ ಡಿಸೀಸು. ಅದರಿಂದ ತಜ್ಞ ವೈದ್ಯರನ್ನೇ ಕಂಡುಬಿಟ್ಟು ಲಿವರ್ ಪ್ರೊಟೆಕ್ಟಿವ್ ಮೆಡಿಕೇಷನ್ಸ್ ಏನೇನಿರುತ್ತೆ ಅದನ್ನು ತೊಗೊಂಡು ಸೂಕ್ತವಾಗಿ ಗುಣಪಡಿಸ್ಬೋದು. ಇದ್ರ ಜೊತೆಗೆ ಮೆದುಳು ಜ್ವರನೂ ನಾವು ಸಮಯದಲ್ಲಿ ನೋಡ್ತೀವಿ. ಅದು ಯಾವ ರೀತಿ ಅಂತೀರ, ಅದರ ಲಕ್ಷಣಗಳ ಬಗ್ಗೆ? ಹೌದು, ವೈರಲ್ ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಹೇಳ್ತೀವಿ. ಥ್ಯಾಂಕ್ಫುಲಿ ನಮ್ಮ ರೀಜನಲ್ಲಿ ಅದು ಕಂಡು ಬಂದಿಲ್ಲ. ಯೂಶಲಿ ಕೆಲವು ರೀಜನ್ಗಳಲ್ಲೇ ತುಂಬ ಕಂಡು ಬರುತ್ತೆ. ನಾರ್ತ್ ಕರ್ನಾಟಕ ರೀಜನ್ ಆಗಿರ್ಬೋದು, ಅಂಥ ಕಡೆ ಕಂಡು ಬರುತ್ತೆ. ಇದು ಸೊಳ್ಳೆಯಿಂದ ಹರಡುವಂಥ ಜ್ವರ. ಯೂಶಲಿ ಏನಾಗುತ್ತೆ ಅಂದರೆ 2-3 ದಿನ ಜ್ವರ ಇರುತ್ತೆ. ಜ್ವರದ ನಂತರ ಮಕ್ಕಳಲ್ಲಿ ಆಲ್ಟರ್ಡ್ ಸೆನ್ಸೋರಿಯಂ ಅಂತ ಹೇಳ್ತೀವಿ, ಅಂದರೆ ಹ್ಯಾಲುಸಿನೇಷನ್, ಏನೇನೋ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಫಿಟ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಏನಾಗುತ್ತೆ, ಮೆದುಳು ಜ್ವರ ಅಂದರೆ ಡೈರೆಕ್ಟಾಗಿ ಜ್ವರದಿಂದ ಮೆತ್ತಿಗೆ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಅದು ಏನು ಮಾಡುತ್ತೆ, ಎನ್ಸೆಫಲೈಟಿಸ್ ಅಂತ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಮಕ್ಕಳಿಗೆ ಏನಾಗುತ್ತೆ, ಸೆನ್ಸೋರಿಯಂ ಇದಾಗ್ಬೋದು, ಕೈಕಾಲು ಮೂವ್ಮೆಂಟ್ ಡೌನ್ ಆಗ್ಬೋದು. ಯಾಕಂದರೆ ಮೆದುಳು ಅನ್ನೋದು ಫ್ಯಾಕ್ಟ್ರಿ. ನಾವೇನೇ ಮೂವ್ಮೆಂಟ್ ಮಾಡ್ತೀವಿ ಅಂದರೂ ಅದು ಮೆದುಳಿಂದ ಸಿಗ್ನಲ್ ಬಂದೇ ಆಗಬೇಕು. ಸೊ ಮೆದುಳಿಗೆ ಅಫೆಕ್ಟ್ ಆದಾಗ ಇವೆಲ್ಲ ತೊಂದರೆಗಳು ಕಂಡು ಬರುತ್ತೆ. ಈ ಒಂದು ಮಳೆಗಾಲದಲ್ಲಿ ಕೇವಲ ಜ್ವರ ಮಾತ್ರ ಇರದಲ್ಲೇ ಅದ್ರ ಜೊತೆಗೆ ಕೆಮ್ಮು ಕೂಡ ನೋಡ್ತೀವಿ, ಶೀತ, ನೆಗಡಿ ಇವೆಲ್ಲ ಒಟ್ಟಿಗೆ ಬರುತ್ತೆ. ಕೆಲವು ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲೂ ಕೂಡ ಅಸ್ತಮ ನೋಡ್ತಾ ಇರ್ತೀವಿ ಸರ್. ಆ ಸಂದರ್ಭದಲ್ಲಿ ಯಾವ ರೀತಿ ಮಕ್ಕಳನ್ನು ನಾವು ನೋಡ್ಕೋಬೋದು ಅಂತ ತಾವು ಹೇಳ್ತಾರೆ? ಕರೆಕ್ಟಾಗಿ ಹೇಳಿದ್ರಿ. ಇದು ಜ್ವರ ಮಾತ್ರ ಅಲ್ಲ, ಈಗ ಮಾನ್ಸೂನ್ ಸೀಸನಲ್ಲಿ ನಾವು ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದು ಏನಪ್ಪ ಅಂದರೆ ವೈರಲ್ ಇನ್ಫೆಕ್ಷನ್ ಅಂತ. ವೈರಲ್ ಇನ್ಫೆಕ್ಷನಲ್ಲೂ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಹೇಳ್ತೀವಿ, ಅಥವಾ ಕೋವಿಡ್-19 ಈಗ ಬರ್ತಿರೋಂಥ ವೈರಸ್ಗಳು. ಈ ವೈರಾಣುಗಳು ಏನು ಮಾಡುತ್ತೆ ಅಂದರೆ ಯೂಶಲಿ ನಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ಯಾಕ್ಟ್ ಅಂತ ಹೇಳ್ತೀವಿ, ಅಂದರೆ ನೀವು ಹೇಳ್ದಂಗೆ ಮೂಗಾಗಿರ್ಬೋದು, ಗಂಟ್ಲಾಗಿರ್ಬೋದು, ಅದನ್ನು ಅಫೆಕ್ಟ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಶೀತ ಬರುತ್ತೆ, ಗಂಟ್ಲು ನೋವು ಬರುತ್ತೆ, ಸೋರ್ ಥ್ರೋಟ್ ಅಂತ ಹೇಳ್ತೀವಿ. ಆಮೇಲೆ ಕೆಲವು ಮಕ್ಕಳಲ್ಲಿ ನೇಸಲ್ ಬ್ಲಾಕೇಜ್ ಆಗುತ್ತೆ. ಅದು ಗಂಟ್ಲಿಂದ ನಿಧಾನವಾಗಿ ಲಂಗ್ಸಿಗೆ ಇಳಿದ ಪಕ್ಷದಲ್ಲಿ ಉಸಿರಾಟದ ತೊಂದರೆ ಅಥವಾ ಉಸಿರಾಟದಲ್ಲಿ ಫಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಇವೆಲ್ಲ ಮೋಸ್ಟ್ ಕಾಮನ್ ಆಗಿ ಬರುವಂಥದ್ದು ವೈರಲ್ ಇನ್ಫೆಕ್ಷನ್ಸಿಂದ. ವೈರಲ್ ಇನ್ಫೆಕ್ಷನ್ಸಲ್ಲೂ ಕೆಲವೊಮ್ಮೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದನೂ ಈ ರೀತಿ ಉಸಿರಾಟದ ರಿಲೇಟೆಡ್ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಇಷ್ಟೆಲ್ಲ ಇದುವರೆಗೂ ನಾವು ಜ್ವರದ ಬಗ್ಗೆ ಮಾತಾಡಿದ್ವಿ, ಯಾವ ಜ್ವರಗಳು ಅಂತ ಮಾತಾಡಿದ್ವಿ, ಗುಣಲಕ್ಷಣಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ ಸರ್.
ಇವುಗಳನ್ನು ತಡೆಗಟ್ಟಬೇಕು, ಇದು ಬರಬಾರ್ದು ಈ ಸೀಸನಲ್ಲಿ ಅಂದರೆ ತಡೆಗಟ್ಟುವ ಕ್ರಮದ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಹೌದು, ನಾವು ಈಗ ಆಲ್ರೆಡಿ ನಾವು ಬ್ರಾಡಾಗಿ ನೋಡಿದ್ವಿ. ಒಂದು ಸೊಳ್ಳೆಗಳಿಂದ ಹರಡೋ ಜ್ವರನ ನಾವು ಸೊಳ್ಳೆ ಕಚ್ಚೋದನ್ನು ಕಮ್ಮಿ ಮಾಡೋದ್ರಿಂದ ತಡೆಗಟ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಯೂಶಲಿ ನಾವು ಈ ಟೈಮಲ್ಲಿ ಎಸ್ಪೆಷಲಿ ಮಳೆಗಾಲ ಸೀಸನಲ್ಲಿ ಮಸ್ಕಿಟೋ ಬ್ರೀಡ್ಗಳು ಜಾಸ್ತಿ ಆಗಿರೋದ್ರಿಂದ ಯೂಶಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಮೆಶ್ ಹಾಕೋಬೇಕಾಗತ್ತೆ ಮನೆಗಳಲ್ಲಿ. ಹಾಗೂ ಮಲ್ಕೊಳ್ಬೇಕಾದ್ರೆ ನಾವು ಈ ರೀತಿ ನೆಟ್ಗಳನ್ನು ಹಾಕ್ಕೊಂಡು ಮಲ್ಕೊಂಡು ಇದನ್ನು ನಾವು ತಡೆಗಟ್ಟಬಹುದು. ಸೊ ಹೊರಗಡೆನೂ ಹೋಗಬೇಕು ಅಂತ ಹೇಳಿದ್ರೆ ಯೂಶಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕೈಗಳು ಮತ್ತು ಕಾಲುಗಳನ್ನು ಎಕ್ಸ್ಪೋಸ್ ಮಾಡ್ಕೋಬಾರ್ದು. ಆದಷ್ಟು ಲೂಸ್ ಕ್ಲಾತ್ಸು ಕವರಿಂಗ್ ದ ಎಂಟೈರ್ ಬಾಡಿ ಅಂತ ಹೇಳ್ತೀವಿ, ಆ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಮಕ್ಕಳು ಸ್ಕೂಲಿಗೆ ಹೋಗೋದು ಮಕ್ಕಳಲ್ಲಿ ಸಾಕ್ಸ್ಗಳು ನಮಗೆ ನೀ ಜಾಯಿಂಟ್ ಅಷ್ಟು ಹೈಟ್ ಆಗಿರೋಷ್ಟು ಸಾಕ್ಸ್ಗಳನ್ನು ಹಾಕೋದ್ರಿಂದ ಇನ್ಸೆಕ್ಟ್ ಬೈಟ್, ಅದು ಮಸ್ಕಿಟೋ ಬೈಟನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಮನೆ ಸುತ್ತಮುತ್ತ ಏನಾಗುತ್ತೆ, ಯಾವಾಗ ಮಸ್ಕಿಟೋ ಬ್ರೀಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ವಾಟರ್ ಕಂಟೈನರ್ ಜಾಸ್ತಿ ಆಗುತ್ತಲ್ಲ ಅಂಥ ಕಡೆ ಮಸ್ಕಿಟೋ ಬ್ರೀಡಿಂಗ್ ಸೈಟ್ಗಳು ಜಾಸ್ತಿ. ನಿಮ್ಮ ವಾಟರ್ ಟ್ಯಾಂಕ್ಗಳಾಗಿರ್ಬೋದು, ಅಥವಾ ಹೊರಗಡೆ ನೀವು ಟೈರ್ ಆಗಿರುತ್ತೆ, ಟೈರಲ್ಲಿ ಮಳೆ ಬಂದಿರುತ್ತೆ, ಅದರಿಂದ ನಾವು ಕ್ಯಾನ್ಗಳಾಗಿರ್ಬೋದು, ಟೈರ್ಗಳಾಗಿರ್ಬೋದು, ಸುತ್ತಮುತ್ತ ಸ್ಮಾಲ್ ಪಾಟ್ ಆಗಿರ್ಬೋದು, ಅವೆಲ್ಲ ಏನಾಗುತ್ತೆ ಮಳೆ ಬಂದು 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 ನೀರು ಅಲ್ಲೇ ನಿಂತಿರುತ್ತೆ. ಎಲ್ಲಿ ನಿಂತಿರೋ ನೀರಿರುತ್ತೋ ಅಲ್ಲಿ ಮಸ್ಕಿಟೋ ಬ್ರೀಡ್ಗಳು ಜಾಸ್ತಿ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಸ್ಕಿಟೋ ಫಾಗಿಂಗ್ ಅಂತ ಹೇಳ್ತೀವಿ, ಕೆಲವು ಕೆಮಿಕಲ್ಗಳನ್ನು ಸಿಂಪಡಿಸೋದ್ರಿಂದ ಯೂಶಲಿ ಏನಾಗುತ್ತೆ ಮಸ್ಕಿಟೋ ಬ್ರೀಡನ್ನು ಸುತ್ತಮುತ್ತ, ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಪರಿಸರ ಸುತ್ತಮುತ್ತ ಆಗಿರ್ಬೋದು, ಅದನ್ನು ಕಮ್ಮಿ ಮಾಡ್ಬೋದು. ಕೆಲವೊಮ್ಮೆ ವಾಟರ್ ತೊಟ್ಟಿಗಳಲ್ಲೂ ಕೆಲವೊಮ್ಮೆ ಏನು ಬರುತ್ತೆ, ಕೆಲವೊಂದು ಫಿಶ್ಗಳು ಬರುತ್ತೆ. ಆ ಫಿಶ್ಗಳನ್ನು ಹಾಕೋದ್ರಿಂದ ಏನು ಮಾಡುತ್ತೆ ಅಂದರೆ ಲಾರ್ವಾ ಅಂತ ಹೇಳ್ತೀವಿ ಮಸ್ಕಿಟೋಗಿಂತ, ಅದಕ್ಕಿಂತ ಮುಂಚಿನ ಸ್ಥಿತಿನೇ ತಿಂದ್ಬಿಟ್ಟು ಅದನ್ನು ಮಸ್ಕಿಟೋ ಬ್ರೀಡಿಂಗ್ ಸೈಟನ್ನು ಕಡಿಮೆ ಮಾಡ್ಬೋದು. ಮಸ್ಕಿಟೋದಿಂದ ಬರೋ ಜ್ವರಗಳನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು ನೀರಿಂದ ಬರೋ ಜ್ವರ, ಅದಕ್ಕೆ ನಾವು ಏನು ಮಾಡಬೇಕು ಈ ಸೀಸನಲ್ಲಿ ಮಳೆಗಾಲದಲ್ಲಿ, ಈಗ ನೀರಿಂದ ಬರೋ ಜ್ವರಗಳು ಯಾವುದಪ್ಪ ಅಂತ ಹೇಳಿದ್ರೆ ಕಾಮನ್ ಆಗಿ ನಾವು ನೋಡೋ ಜ್ವರಗಳು ಅಂತ ಹೇಳಿದ್ರೆ ಒಂದು ಟೈಫಾಯ್ಡ್ ಜ್ವರಗಳಾಗಿರ್ಬೋದು, ಹೆಪಟೈಟಿಸ್ ಜ್ವರಗಳಾಗಿರ್ಬೋದು, ಇವೆಲ್ಲ ನೀರಿನಿಂದ, ಕಲುಷಿತ ನೀರಿನಿಂದ ಬರೋ ಜ್ವರಗಳು. ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಆದಷ್ಟು ಕಾದಾರಿದ ನೀರನ್ನೇ ಕುಡಿಬೇಕು. ಇದರಲ್ಲಿ ಕುದಿಸಿ ಆರಿಸಿರುವ ನೀರುಗಳಲ್ಲಿ ಏನಾಗುತ್ತೆ, ವೈರಲ್ ಏನೇ ಇದ್ರೂ ಆ ವೈರಸ್ಗಳು ಡೆಸ್ಟ್ರಾಯ್ ಆಗೋದ್ರಿಂದ ನಿಮಗೆ ಅದರಿಂದ ಸೋಂಕು ಬರುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹೊರಗಡೆ ಎಲ್ಲರೂ ಹೋದಾಗಲೂ ಕೂತು ನೀವು ಮನೇಲಿರೋ ಫಿಲ್ಟರ್ಡ್ ವಾಟರ್ನೇ ಕುಡಿಯೋ ಚಾನ್ಸಸ್ಸು ಜಾಸ್ತಿ ಇರಬೇಕು. ಯಾಕಂದ್ರೆ ಹೊರಗಡೆ ನೀರುಗಳು ಕುಡಿಯೋದರಿಂದ ಆ ನೀರಿನ ಗುಣಮಟ್ಟತೆ ಹೇಗಿರುತ್ತೆ ಗೊತ್ತಿರಲ್ಲ, ಅದರಿಂದ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ಬೋದು. ಇದರಿಂದ ನಮಗೂ ನೀರಿಂದ ಹರಡುವ ಜ್ವರಗಳನ್ನು ಕಡಿಮೆ ಮಾಡ್ಬೋದು. ಇನ್ನು ವೈರಸ್, ಮೂರನೇದಪ್ಪ ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಕೆಮ್ಮೋದಿಂದ, ಶೀತದಿಂದ ಬರುತ್ತೆ. ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, SMS ಅಂತ ಕರಿತೀವಿ. ಒಂದು ಹ್ಯಾಂಡ್ ಸ್ಯಾನಿಟೈಸೇಷನ್, ಅಂದರೆ ಸ್ಯಾನಿಟೈಸ್ ಯುವರ್ ಹ್ಯಾಂಡ್ಸ್. ಇನ್ನೊಂದು ಮಾಸ್ಕ್ ಹಾಕೊಳ್ಳೋದ್ರಿಂದ, ಇನ್ನೊಂದು ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ನಾವು ಈ ವೈರಲ್ ಇನ್ಫ್ಲೂಯೆನ್ಸಾ ಆಗಿರ್ಬೋದು, ಕೋವಿಡ್ ಇನ್ಫೆಕ್ಷನ್ ಆಗಿರ್ಬೋದು, ಇವನ್ನೆಲ್ಲ ತಡೆಗಟ್ಬೋದು. ಇಂಪಾರ್ಟೆಂಟ್, ಮಕ್ಕಳಲ್ಲಿ ಹೇಗೆ ಜ್ವರಗಳನ್ನು ತಡೆಗಟ್ಬೋದು ಅಂತ ಹೇಳಿದ್ರೆ ಕೆಲವು ವ್ಯಾಕ್ಸಿನೇಷನ್ ಬರುತ್ತೆ. ಸೊ ಇನ್ಫ್ಲೂಯೆನ್ಸಾ ವೈರಸ್ ನಾವು ಹೇಳ್ತೀವಲ್ಲ, ಈ ಮಳೆಗಾಲದಲ್ಲಿ ಕಾಮನ್ ಆಗಿ ಬರೋ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಏನು ಹೇಳ್ತೀವೋ ಅದನ್ನು ತಡೆಗಟ್ಟಲಿಕ್ಕೆ ವ್ಯಾಕ್ಸಿನ್ಗಳು ಅವೈಲೇಬಲ್ ಇರುತ್ತೆ. ಹೆಪಟೈಟಿಸ್ ಎ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಕಲುಷಿತ ನೀರಿಂದ ಬರೋ ಇನ್ಫೆಕ್ಷನ್ ಆಗದೆ ಇರೋದಕ್ಕೆ ಹೆಪಟೈಟಿಸ್ ಎ ಇನ್ಫೆಕ್ಷನ್ ಅಂತ ಇರುತ್ತೆ. ಬಟ್ ಈ ಮಸ್ಕಿಟೋ ಬಂದ ಬರೋಂಥ ಜ್ವರಗಳಾಗಿರ್ಬೋದು, ಮಲೇರಿಯಾ, ಡೆಂಗು ಜ್ವರಕ್ಕೆ ಇನ್ನೂ ವ್ಯಾಕ್ಸಿನೇಷನ್ ಕಂಡುಹಿಡಿದಿಲ್ಲ, ಇನ್ನೂ ಟ್ರಯಲಲ್ಲಿ ನಡೀತಾ ಇದೆ. ಬಟ್ ಕೆಲವುಗಳು ಡಿಸೀಸು, ಟೈಫಾಯ್ಡ್ ಜ್ವರ ಆಗಿರ್ಬೋದು, ಹೆಪಟೈಟಿಸ್ ಎ ಜ್ವರ ಆಗಿರ್ಬೋದು, ಇನ್ಫ್ಲೂಯೆನ್ಸಾ ಜ್ವರ ಇರ್ಬೋದು, ಇದನ್ನು ಬರದೇ ಇರೋ ಥರ ವ್ಯಾಕ್ಸಿನೇಷನ್ ಸೂಕ್ತವಾಗಿ ಕೊಡೋದರಿಂದ, ಮಕ್ಕಳಲ್ಲಿ ಕೊಡಿಸೋದ್ರಿಂದ ತಜ್ಞ ವೈದ್ಯರ ಬಳಿ ಇವನ್ನೆಲ್ಲ ತಡೆಗಟ್ಟಬಹುದು. ಇತ್ತೀಚೆಗೆ ನಾವು ಕೇಳ್ತಾ ಇದ್ವಿ ಪುನಃ ಕೋವಿಡ್ ಪ್ರಾರಂಭವಾಯಿತು ಅಂತ. ಈ ಸಮಯದಲ್ಲಿ ಮಕ್ಕಳನ್ನ ಯಾವ ರೀತಿ ಪೋಷಕರು ಜಾಗೃತಿ ವಹಿಸಬೇಕು ಅಂತ ತಾವು ಹೇಳಿ? ಆಲ್ರೆಡಿ ನಾವು ಈ ಕೋವಿಡ್ ಇನ್ಫೆಕ್ಷನ್ ಏನು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗತ್ತೆ. ಈಗ ಆಲ್ರೆಡಿ ನಮಗೆ ಮಾರ್ಗಸೂಚಿ ಸಿಕ್ಕಿದೆ. ಯಾವುದೇ ಮಕ್ಕಳಲ್ಲಿ ಜ್ವರ ಬಂದ ಪಕ್ಷದಲ್ಲಿ ಅವರನ್ನು ಶಾಲೆಗೆ ಕಳಿಸ್ಬೇಡಿ. ಜ್ವರ, ಶೀತ, ಕೆಮ್ಮು ಇದ್ದ ಪಕ್ಷದಲ್ಲಿ 2-3 ದಿನ ಮನೆಯಲ್ಲೇ ಇಟ್ಕೊಳ್ಳಿ. ಶಾಲೆಗೆ ಯಾವುದೇ ಕಾರಣಕ್ಕೂ ಕಳಿಸಬಾರ್ದು. ಏನಾಗುತ್ತೆ, ಈ ವೈರಲ್ ಜ್ವರಗಳು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಜ್ವರ ಬಂದಿರೋ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಳ್ಳಿ. 1-2 ದಿನ ಅಬ್ಸರ್ವ್ ಮಾಡಿ, ಜ್ವರ ಕಡಿಮೆ ಆಗುತ್ತಾ ತೀವ್ರತೆ ಅಂತ. ಕಡಿಮೆ ಆಗಿದೆ ಅಂತ ಪಕ್ಷದಲ್ಲಿ ಮತ್ತೆ ಶಾಲೆ ಕಳಿಸ್ಬೋದು. ಕಡಿಮೆ ಆಗಿಲ್ಲ, ಜ್ವರದ ತೀವ್ರತೆ ಹಾಗೆ ಇದೆ ಅಂದರೆ ಇಮ್ಮಿಡಿಯೇಟ್ ತಜ್ಞ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಯಾವುದರಿಂದ ಜ್ವರ ಬರ್ತಿದೆ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲ ವೈರಲ್ ಇನ್ಫೆಕ್ಷನ್ ಇಲ್ಲ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಅಂದರೆ ಕೆಲವು ಆ್ಯಂಟಿಬಯೋಟಿಕನ್ನು ಕೊಟ್ಟು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟು ನೆಕ್ಸ್ಟ್ ಶಾಲೆಗೆ ಕರ್ಕೊಬೇಕಾಗುತ್ತೆ. ಮತ್ತೆ ನಾನು ಆಲ್ರೆಡಿ ಹೇಳಿದಂಗೆ ಹ್ಯಾಂಡ್ ಸ್ಯಾನಿಟೈಸರ್, ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್ ಮಾಡೋದ್ರಿಂದ, ತುಂಬ ಬೇರೆ ಮಕ್ಕಳಲ್ಲಿ ಜ್ವರ ಇದೆ ಅಂದರೆ ಮಾಸ್ಕ್ ಧರಿಸೋದ್ರಿಂದ, ಮನೇಲಿ ಯಾರಿಗಾರು ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರೆ ಯೂಶಲಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಮಕ್ಕಳಲ್ಲಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಯೂಶಲಿ ಮನೇಲಿ ಯಾರಿಗಾರು ಜ್ವರ, ಶೀತ ಬಂದಿದೆ ಅಂದರೆ ಅವ್ರು ಫಸ್ಟ್ ತಕ್ಷಣ ಮಾಸ್ಕ್ ಹಾಕೋಬೇಕಾಗುತ್ತೆ. ಸೊ ದಟ್ ಮಕ್ಕಳಲ್ಲಿ ಅದನ್ನು ಬರದೇ ಇರೋ ಥರ ತಡಿಬಹುದು. ಕಾರ್ಯಕ್ರಮದ ಕಡೆಯದಾಗಿ ಸರ್, ತಾವು ಒಬ್ಬ ವೈದ್ಯರಾಗಿ ಈಗ ಜೂನ್ ಪ್ರಾರಂಭವಾಗಿದೆ, ಏನೂ ಕೂಡ ಪ್ರಾರಂಭವಾಗುತ್ತೆ, ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಕಾರ್ಯಕ್ರಮ ಮುಖಾಂತರವಾಗಿ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯೂಶಲಿ ಸೀಸನ್ಗಳು ಚೇಂಜ್ ಆದಾಗ ಅದರ ಥರವಾದ ರೋಗಗಳು ಬರೋ ಚಾನ್ಸಸ್ಸು ಬಹಳ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಈ ಮಾನ್ಸೂನ್ ರೀಜನಲ್ಲಿ ವೈರಲ್ ಇನ್ಫೆಕ್ಷನ್ಗಳು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು, ಮಸ್ಕಿಟೋದಿಂದ ಬರುವ ಇನ್ಫೆಕ್ಷನ್ಗಳು ಬಹಳ ಜಾಸ್ತಿ ಇರುತ್ತೆ. ಜ್ವರ ಬಂದಿದೆ ಅಂತ ಆತಂಕ ಬೇಡ.
ಜ್ವರ ಬಂದಿದೆ ಅಂತ ಹೇಳಿದ್ರೆ ಎರಡು ಇಂಪಾರ್ಟೆಂಟ್ ಥಿಂಗ್ಸು. ಒಂದು, ನಿಮ್ಮ ದೇಹದಲ್ಲಿರುವ ಇಮ್ಯುನಿಟಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಜ್ವರ ಬಂದಿರೋದ್ರಿಂದ ನಾವೇನು ಮಾಡ್ತೀವಿ, ಸಿರಪ್ ಕೊಡ್ತಾ ಇದ್ದೀವಿ ಪ್ಯಾರಾಸಿಟಮಾಲ್ ಅಂದರೆ, ಅದು ಜ್ವರ ಕಡಿಮೆ ಆಗಲಿಕ್ಕಲ್ಲ, ಜ್ವರದಿಂದ ಆಗಿರುವ ಡಿಸ್ಕಂಫರ್ಟನ್ನು ಕಡಿಮೆ ಆಗಲಿಕ್ಕೆ ಕೊಡ್ತಾ ಇರೋದು. ಮತ್ತು ಜ್ವರ ಬಂದಿದೆ ಅಂದರೆ ಯಾವುದರಿಂದ ಜ್ವರ ಬಂದಿದೆ, ಯಾವ ಸೋಂಕಿಂದ ಜ್ವರ ಬಂದಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದನ್ನು ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಇಮಿಡಿಯೇಟಾಗಿ ನಾವು ಪರಿಹಾರನ ಕಂಡುಕೋಬಾರ್ದು. ಒಳ್ಳೆಯದು ಸರ್. ತಾವು ಇದುವರೆಗೂ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಹೇಶ್ HM. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.